ಅಂತರತಮನೇ ಗುರು ಹೇ ಆತ್ಮತಮೋಹಾರಿ ಅಂತರತಮನೇ ಗುರು ಹೇ ಆತ್ಮತಮೋಹಾರಿ ಜಟಿಲ ಕುಟಿಲತಮ ಅಂತರಂಗ ಬಹು ಜಟಿಲ ಕುಟಿಲತಮ ಅಂತರಂಗ ಬಹು ಭಾವ ವಿಭಿನ್ನ ಸಂಚಾರಿ ಭಾವ ವಿಭಿನ್ನ ಸಂಚಾರಿ ಅಂತರತಮನೇ ಗುರು ಹೇ ಆತ್ಮತಮೋಹಾರಿ ಜನ್ಮ ಜನ್ಮ ಶತಕೋಟಿ ಸಂಸ್ಕಾರ ಜನ್ಮ ಜನ್ಮ ಶತಕೋಟಿ ಸಂಸ್ಕಾರ ಪರಮ ಚರಮ ಸಂಸ್ಕಾರಿ ಪರಮ ಚರಮ ಸಂಸ್ಕಾರಿ ಅಂತರತಮನೇ ಗುರು ಹೇ ಆತ್ಮತಮೋಹಾರಿ ಪಾಪ ಪುಣ್ಯ ಇಲ್ಲ ಪಾಪ ಪುಣ್ಯ ಭಾರತ ರಾಷ್ಟ್ರ ಕಂಡಂತಹ ಶ್ರೇಷ್ಠ ಶಿಕ್ಷಕರು, ತತ್ವಜ್ಞಾನಿಗಳು ಮತ್ತು ರಾಷ್ಟ್ರಪತಿಗಳು ಆಗಿದ್ದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇಂದು ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದೆ. ಮೊದಲಿಗೆ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಬಹುಶಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮಃ. ವೃತ್ತಿಗಳ ರಾಜ ಅಂದರೆ ಅದು ಶಿಕ್ಷಕ ವೃತ್ತಿ. ಅಂತಹ ಶಿಕ್ಷಕ ವೃತ್ತಿಯ ಮಹತ್ವ ನಮ್ಮ ಬದುಕಿನುದ್ದಕ್ಕೂ ಪ್ರಾರಂಭಿಸ್ತಾ ಇದ್ದೇವೆ. ಈಗ ಮೊದಲಿಗೆ ಪ್ರಾರ್ಥನೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ
ತನ್ನೊಡಲ ತಾರೆಗಳ ಬೆಳಕಿನುಂಡೆಯ ಮಾಡಿ ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೋ ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯೋ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಗುರುವಿನ ಮೌಲ್ಯವನ್ನು ಸಾರುವಂತಹ ಹೊಂದಾಣಿಕೆಯಾಗುವಂತಹ ಗೀತೆ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಅತ್ಯದ್ಭುತವಾದಂತಹ ಗೀತೆ. ಇದನ್ನು ಸುಶ್ರಾವ್ಯವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಅಮ್ಮ ರಾಮಚಂದ್ರ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಆತ್ಮೀಯ ಬಂಧುಗಳೇ, ಈಗ ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಡೀನ್ ಶೈಕ್ಷಣಿಕರವರಾದಂತಹ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ರವರು. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ
ಒಂದು ಅಜ್ಞಾನವೆಂಬ ಕತ್ತಲೆಯಿಂದ ಸುಜ್ಞಾನವೆಂಬ ಬೆಳಕಿನೆಡೆಗೆ ನಡೆಸುವ ಎಲ್ಲ ಶಿಕ್ಷಕ ವೃಂದದವರಿಗೆ ಆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾ ಸ್ವಾಗತ ಭಾಷಣವನ್ನು ಮತ್ತು ಅದರ ಮಹತ್ವವನ್ನು ತಿಳಿಸಿಕೊಡೋಕ್ಕೆ ನಾನು ಇಲ್ಲಿದ್ದೇನೆ. ಬಹುಶಃ ಇದರ ಮಹತ್ವ ತಮಗೆಲ್ಲ ಗೊತ್ತಿರೋ ಹಾಗೆ, ಒಂದು ಉತ್ತಮ ಸಮಾಜ ನಿರ್ಮಾಣವಾಗಬೇಕಾದಲ್ಲಿ ಶಿಕ್ಷಕರ ಪಾತ್ರ ಅತ್ಯಮೂಲ್ಯವಾದದ್ದು ಮತ್ತು ಜೀವನದುದ್ದಕ್ಕೂ ಪ್ರತಿಯೊಬ್ಬರಿಗೂ ಶಿಕ್ಷಣದ ಅರಿವನ್ನು ಮೂಡಿಸಿ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಉತ್ತಮ ಶಿಕ್ಷಕ. ಆದ್ದರಿಂದ ಇಂದು ಎಲ್ಲರಿಗೂ ಸಹ ಇಡೀ ನಮ್ಮ ದೇಶದಲ್ಲೆಲ್ಲ ಶಿಕ್ಷಕರ ದಿನಾಚರಣೆಯನ್ನು ಎಲ್ಲ ಕಡೆ ಆಚರಿಸ್ತಾ ಬರ್ತಾ ಇದ್ದೇವೆ. ಯಾಕೆ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸಬೇಕು ಅಂದರೆ, ಸೆಪ್ಟೆಂಬರ್ 5 ಭಾರತದ ರತ್ನ ಮತ್ತು ಮಾಜಿ ಉಪ ರಾಷ್ಟ್ರಪತಿ, ವಿದ್ವಾಂಸ, ತತ್ವಜ್ಞಾನಿ, ಶಿಕ್ಷಣ ತಜ್ಞ ಆದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಇಡೀ ದೇಶದಲ್ಲೆಲ್ಲ ಆಚರಿಸುತ್ತಾ ಬಂದಿದ್ದೇವೆ. ಆದ್ದರಿಂದ ಇಂದು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಶಿಕ್ಷಕರ ದಿನಾಚರಣೆಯನ್ನು ನಾವೆಲ್ಲರೂ ಇಂದು ಆಚರಿಸುತ್ತಾ ಬಂದಿದ್ದೇವೆ, ಮಾಡ್ತಾ ಇದ್ದೇವೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಾನ್ಯ ಕುಲಪತಿಯವರ ಅನುಪಸ್ಥಿತಿಯಲ್ಲಿ, ಗೌರವಾನ್ವಿತ ಕುಲಪತಿಯವರು ಇವತ್ತು ಆಕಸ್ಮಿಕ ಕಾರಣಗಳಿಂದ ಬರಲಿಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾವು ಸ್ವಾಗತವನ್ನು ಕೋರೋಣ. ಅವರು ನಮ್ಮ ವಿಶ್ವವಿದ್ಯಾಲಯದ ಶ್ರೇಯಸ್ಸಿಗೋಸ್ಕರ ಅಂದರೆ 10/11/22 ಕುಲಪತಿಯವರಾಗಿ ಕರ್ತವ್ಯವನ್ನು ವಹಿಸಿಕೊಂಡ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ಕುಲಪತಿಯವರಾದ ಅವರು ಎಷ್ಟು ಶ್ರಮವನ್ನು ವಹಿಸಿದ್ರು ತಮಗೆಲ್ಲ ಗೊತ್ತಿರೋ ಹಾಗೆ, ವಿಶ್ವವಿದ್ಯಾಲಯದ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಅವರು ಅಂದಿನಿಂದ ಹರಿವೇ ಗುರು, ಜ್ಞಾನವೇ ದೇವರು ಮತ್ತು ಎಲ್ಲರಿಗೂ ಕಾಯಕವೇ ಕೈಲಾಸ ಅನ್ನುವ ತತ್ವದ ಆಧಾರದ ಮೇಲೆ ನಮ್ಮ ಸನ್ಮಾನ್ಯ ಕುಲಪತಿಯವರು ಇಲ್ಲಿಯವರೆಗೆ ವಿಶ್ವವಿದ್ಯಾಲಯಕ್ಕೆ ಶ್ರಮಿಸುತ್ತಾ ಬಂದಿದ್ದಾರೆ. ಅವರು ಪರಿಶ್ರಮದ ನೇತೃತ್ವದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವವಿದ್ಯಾಲಯದಲ್ಲಿ 49 ಕೋರ್ಸ್ಗಳನ್ನು ಅಂದರೆ ಸ್ನಾತಕ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳನ್ನು ಪ್ರಾರಂಭ ಆಗಿದೆ. ಈಗ ಆನ್ಲೈನ್ ಪ್ರೋಗ್ರಾಮ್ಗಳು 10 ಆನ್ಲೈನ್ ಪ್ರೋಗ್ರಾಮ್ಗಳನ್ನು ತಗೊಂಡು ಬಂದಿದ್ದಾರೆ ಮತ್ತು UGCಯಿಂದ ಮಾನ್ಯತೆಯನ್ನು ಪಡೆದಿದೆ. ಮತ್ತು ವಿಶ್ವವಿದ್ಯಾಲಯದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ, ಬೆಳವಣಿಗೆಗೋಸ್ಕರ ನಮ್ಮ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಯವರು 10 ತಿಂಗಳಿಂದ ಪರಿಶ್ರಮದಿಂದ ಕೆಲಸವನ್ನು ನಿರ್ವಹಿಸಿಕೊಂಡು ಬೋಧಕ ಮತ್ತು ಬೋಧಕೇತರ ಎಲ್ಲ ಸಿಬ್ಬಂದಿಗೆ ಮತ್ತು ವಿಶ್ವವಿದ್ಯಾಲಯದಲ್ಲಿ NAC A+ ತರಿಸುವಲ್ಲಿ ಹೆಚ್ಚು ಶ್ರಮವನ್ನು ವಹಿಸಿದರು. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಯವರಿಗೆ ಅನುಪಸ್ಥಿತಿಯಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ KLN ಮೂರ್ತಿ ಸರ್ ಅವರು ಉತ್ತಮ ಶಿಕ್ಷಕರು ಮತ್ತು ಇತಿಹಾಸ ತಜ್ಞರು, ಶಿಕ್ಷಣ ತಜ್ಞರು ಮತ್ತು ಉತ್ತಮ ಆಡಳಿತ ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿರತಕ್ಕಂಥವರು. ಪ್ರೊಫೆಸರ್ ಮೂರ್ತಿ ಸರ್ ಅವರು ತುಮಕೂರು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಆನಂತರ ಇಲ್ಲಿಗೆ ಬಂದು 9 ತಿಂಗಳಾಯಿತು. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವವಿದ್ಯಾಲಯದಲ್ಲಿ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ, ನೌಕರರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅವರು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ನಾಯಕತ್ವದಲ್ಲಿ ಅವರು ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ ಮತ್ತು ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್ಗೆ. ಅವರ ಎಲ್ಲರ ಜೊತೆಯಲ್ಲಿ ಫ್ರೆಂಡ್ಲಿ ನೇಚರ್, ಅವರ ಸ್ವಭಾವತಃ ಅವರು ಫ್ರೆಂಡ್ಲಿ, ಎಲ್ಲರ ಜೊತೆಯಲ್ಲೂ ಫ್ರೆಂಡ್ಲಿ ಆಗಿದ್ಕೊಂಡು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ. ಅವರಿಗೆ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ A.B. ಕುಲಕರ್ಣಿ ಸರ್ ಅವರು, ಇವರು ಮಾಜಿ ಉಪಾಧ್ಯಕ್ಷರು, ತಾಂತ್ರಿಕ VV ಜಮೇದಾ ವೆಸ್ಟ್ ಇಂಡೀಸ್. ಇವರು ನಮ್ಮ ಕರೆಗೆ ಓಗೊಟ್ಟು ಇವತ್ತು ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಮಾನ್ಯ ಕುಲಪತಿಗಳ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತೊಬ್ಬರು ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರು ತಮಗೆಲ್ಲರಿಗೂ ಚಿರಪರಿಚಿತರು, ಉತ್ತಮ ಶಿಕ್ಷಕರು. ನಮ್ಮ ವಿಕ್ರಮರಾಜ ಅರಸ್ ಅಂದ ತಕ್ಷಣ ನಮಗೆ ಅವರ ಎಲ್ಲರ ಮಾನವೀಯ ಗುಣಗಳು,
ವಿಕ್ರಮರಾಜ ಅರಸ್ ಅಂತ ಅಂದರೆ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಒಬ್ಬ ಶಿಕ್ಷಕರು ಅವರು. ಅಂತಹ ಒಂದು ನಮ್ಮ ವಿಕ್ರಮರಾಜ ಅರಸ್ ಅವರು ಇಂಗ್ಲಿಷ್ ವಿಭಾಗ, ಇವರು 1974ರಲ್ಲಿ ICC&CEಗೆ ಮೈಸೂರು ವಿಶ್ವವಿದ್ಯಾಲಯದ ಉಪನ್ಯಾಸಕರಾಗಿ ಆಯ್ಕೆಯಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಬಂದರು. ನಂತರ 1996ರಿಂದ ಪ್ರತ್ಯೇಕ ವಿಶ್ವವಿದ್ಯಾಲಯ ಆಯಿತು. ಅಲ್ಲಿ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ, HOD ಆಗಿ, ಮತ್ತು ನಮ್ಮ ಡೀನ್ ಶೈಕ್ಷಣಿಕರಾಗಿ 2011ರಿಂದ 2014ರವರೆಗೆ ಡೀನ್ ಅಕಾಡೆಮಿಕ್ ಆಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅವರು ನಿಷ್ಠಾವಂತರು, ಪ್ರಾಮಾಣಿಕರು, ಕೆಲಸವನ್ನು ನಿರ್ವಹಿಸಿದ ಒಬ್ಬ ಸೌಜನ್ಯ ಸಜ್ಜನ ಅಧ್ಯಾಪಕರು ಅಂತಂದರೆ ನಮ್ಮ ವಿಕ್ರಮರಾಜ ಅರಸು. ಅದು ನನಗೆ ಹೆಮ್ಮೆ ಮತ್ತು ವಿಶ್ವವಿದ್ಯಾಲಯಕ್ಕೂ ಹೆಮ್ಮೆ. ಅವರ ಒಂದು ಕಾಲದಲ್ಲಿ ಯಾರೇ ಏನೇ ತಗೊಂಡೋದ್ರು ಇಲ್ಲ ಅಂದಿದ್ದು ನನಗೆ ಗೊತ್ತಿಲ್ಲ. ನಾನು ಅವರ ಜೊತೆಯಲ್ಲಿ ಬಹುಶಃ 94ರಿಂದ ಅವರ ಜೊತೆಯಲ್ಲಿ ಒಡನಾಟ ಇದೆ. ಅಂದಿನಿಂದ ಹಿಂದಿನವರೆಗೆ ನಮ್ಮ ವಿಕ್ರಮರಾಜ ಅರಸರವರು ಅವರ ಒಂದು ಮಾನವೀಯ ಗುಣಗಳು ಮತ್ತು ಅವರ ಸಜ್ಜನಿಕೆ, ಸೌಜನ್ಯ, ಇಂತಹ ಒಬ್ಬ ಅಧ್ಯಾಪಕರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಶಿಕ್ಷಕರ ದಿನಾಚರಣೆ ಪರವಾಗಿ ಒಂದೆರಡು ಮಾತನಾಡೋಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರೋಣ. ನಮ್ಮ ಕುಲಸಚಿವರು ಪರೀಕ್ಷಾಂಗರವರು ಇಲ್ಲ ಇವತ್ತು, ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೂ ಸ್ವಾಗತ ಕೋರೋಣ. ಡೀನ್ ಅಧ್ಯಯನ ನಮ್ಮ ಡಾಕ್ಟರ್ ರಾಮನಾಥನ್ ನಾಯ್ಡುರವರು, ಇವರು ಸಹ ವಿಶ್ವವಿದ್ಯಾಲಯದ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಇವರು ಈ ಒಂದನ ಕರೆಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಬೋಧಕರಿಗೂ, ಶಾಸನಬದ್ಧ ಅಧಿಕಾರಿಗಳಿಗೂ, ಬೋಧಕೇತರ ಸಿಬ್ಬಂದಿಗಳಿಗೂ, ಪ್ರಶಿಕ್ಷಣಾರ್ಥಿಗಳಿಗೂ, ನಮ್ಮ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ, ಎಲ್ಲ ಆಹ್ವಾನಿತರುಗಳಿಗೂ, ಸ್ಟುಡಿಯೋದವರಿಗೂ ಎಲ್ಲರಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹೇಳಿದೆ ಮಾಧ್ಯಮ ಮಿತ್ರರಿಗೆ ಅಂತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಡೀನ್ ಶೈಕ್ಷಣಿಕರವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಈಗ ವೇದಿಕೆಯ ಮೇಲಿರ್ತಕ್ಕಂತಹ ಗಣ್ಯರು ಡಾಕ್ಟರ್ ಬದುಕಿಗೆ ಬೆಳಕಿನ ಅರಿವೆಯ ತೊಡಿಸುವ ಸತ್ಯವನಿಲ್ಲಿ ಶೋಧಿಸುವವರಿಲ್ಲ, ಸಮಾನತೆಯನ್ನು ಬೋಧಿಸುವವರಿಲ್ಲ, ಅರಿವಿನ ಗುರುವಾಗಿ ಬಾ ಗುರುವೆ ಬಾ ಗುರುವೆ ಬಾ ಗುರುವೆ ಬಾ ಗುರುವೆ ಬಾ. ಕಷ್ಟರು ಕವಿದ ಬೆತ್ತನ ಬದುಕಿಗೆ ಬೆಳಗಿನ ಅರಿವೆಯ ತೊಡಿಸುವ, ಬೆಳಗಿನ ಅರಿವೆಯ ತೊಡಿಸುವ. ಸತ್ಯವನಿಲ್ಲಿ ಶೋಧಿಸುವವರಿಲ್ಲ, ಸಮಾನತೆಯನ್ನು ಬೋಧಿಸುವವರಿಲ್ಲ. He studied all over the country due to his father's transferable job. Throughout his studies, he was a scholar, right from his primary school to PhD. He was awarded the CSIR Junior Research Fellowship and also the Department of Atomic Energy's Seniors Fellowship. He served as a lecturer from 1972 to 1983 at Meerut University, a reader from 1983 to 86 at Gulbarga University, professor and head from 1986 to 2008 at Department of Electronics, Gulbarga University. He also served as a professor and head at Unitech, Papua New Guinea, Australia, and a deputy president, University of Technology, Kingston, Jamaica, for 2 terms. He is a fellow of Institute of Electronics and Telecom Engineers, senior fellow of Institute of Electrical and Electronic Engineers, New York. His fields of interest include nuclear physics and reactions, solid state materials,
solid-state devices and circuits and systems, microwave antennas and propagation, modern control engineering, fuzzy logic controller, and their industrial applications. He has produced 12 PhDs, 30 MPhils, more than 250 research publications. He is on the editorial boards of several national and international journals. He is on the list of Marquis Who's Who of the world. He has served as a member of UPSC for IAS selection, scientist selection, DRDO for recruitment assessment of DRDO officers, NAC peer review team. He has produced, his students have occupied, coveted positions, like 4 of them are vice chancellors, 4 of them are IAS officers, and a number of scientists are there in DRDO. And above all this, he is our Vice Chancellor, Professor Sharnappa P. Halse's research guide, PhD guide. And we are fortunate to have him amongst us today. And we also have one more distinguished scholar amongst us, Professor S.N. Vikram Raj Aras, who was appointed as a teacher to the Department of English, Institute of Correspondence Course and Continuing Education in 1974. He has worked as a professor of English in Karnataka State Open University, Muktagangotri, Mysore. He has also held an academic position, Dean Academic from 2011 to 2014. He has attended national and international conferences on distance education. He is passionately interested in academic activities. And above all this, we know him as a very, cheerful, good-hearted, accommodative senior colleague. And we are very happy to have him today here. Thank you. ವೇದಿಕೆಯಲ್ಲಿರ್ತಕ್ಕಂತಹ ಮುಖ್ಯ ಅತಿಥಿಗಳನ್ನು ಸಭೆಗೆ ಪರಿಚಯಿಸಿದಂತಹ ನಿರಂಜನ್ ಸರ್ ಅವರಿಗೆ ಧನ್ಯವಾದಗಳು. ಮೂಲತಃ ನಮ್ಮ ಉತ್ತರ ಕರ್ನಾಟಕದವರೇ ಆದಂತಹ ಪ್ರೊಫೆಸರ್ AB ಕುಲಕರ್ಣಿ ಸರ್ ಅವರು ಜಮೈಕಾದ ವೆಸ್ಟ್ ಇಂಡೀಸ್ನ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಅವರು ಅಲ್ಲಿ ತಾವು ಹೆಚ್ಚಿನ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಒಬ್ಬ ಆದರ್ಶ ಗುರುವಾಗಿ ನಮಗೆ ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿರ್ತಕ್ಕಂತಹ ಶ್ರೀಯುತ AB ಕುಲಕರ್ಣಿ ಸರ್ ಅವರು ಶಿಕ್ಷಕ ದಿನಾಚರಣೆಯ ಪ್ರಯುಕ್ತ ಅವರಿಂದ ಮಾತುಗಳು. Galaxy of dignitaries on the dais, off the dais, distinguished invitees, faculty members of this university, staff members of this university, and dear students. It's my great pleasure to be here today on the Teachers' Day. That my student is your VC. And 4 of them are working as vice chancellors now. It's a sort of, my heart is full of joy. It is great that we celebrate the birth anniversary of Sarvepalli Radhakrishnan, a great philosopher, a great teacher, a great humanist, and above all, a lovable person. I remember his speeches after the 1962 debacle, China debacle. I used to feel as a student that all thing is gone. It was his lectures which brought us up and filled the sense of hope and purpose of life. I'm not so conversant with Kannada, so I hope you will kindly excuse me. A person was sitting on the side of a road and he had displayed a notice, new technique of catching fish. Fees $100. People were going around and one unemployed fellow, he saw that and he approached that person. Sir, can you teach this technique?
and I'm unemployed. He said, the fee is $100. I said, give me concession, I'm unemployed yet, not able to get money. Some money my parents had given, I'm trying to give it to you. Okay, you give me $50. Then he asked, how do you do it? Catching fish. If he is able to catch fish, half of the food worries will be solved. And excess fish he could sell it in the market and get some additional extra money. Okay, please explain me how to catch fish. He said, this is the pond I am sitting by. I have a mirror, and then sun's rays come follow it, and then the reflected ray go into tip of the ice, optical fiber, and then this fiber goes into the pond. At the edge I have put a hook, and when the light is in correct direction and it reaches the hook, the fish thinks that something has fallen and it grabs and gets caught. He asked, sir, how many fish have you caught by this technique? He said, you are the 7th. Now, the teacher's place. I'm suffering from cold and cough. The teacher is a person who molds students' life. And I have undergone myself typical examples. You will not find these in the textbooks or magazines. So I am telling original things to you. I was studying in, say, 6th standard. The teacher was explaining combustion process, where you burn the candle and you put the glass, inverted glass, it extinguishes. And then you put that water kind of thing, 1/5 of the water goes up, remaining is nitrogen, and 1/5 is oxygen. I understood. Towards the end of that lecture, I stood up and asked a question. Sir, this burning of candle is combustion. Rusting is also combustion. Rusting is a similar process where the metal iron filings become oxide. If this thing happens with the candle, should it not happen with iron filings rusting? Okay, he said, you perform the experiment. You come to the lab. He gave me a jar, a porcelain piece, and a small iron filings. Things were tied in a cloth, and I made them wet and put it on the porcelain pot. And inverted jar was put on it. Then he said, daily you should come and note down the observations. I used to go. First day nothing much happened because this process is very slow. May take 8 days or 15 days. And slowly I saw the water level was rising in the jar, and after the complete rusting had taken place, 1/5 of the jar had filled up. The same experiment as we had done with burning candle, it happened with rusting goods. So this is how the teacher told me how you can perform the experiment
and get results out. Another, in 8th standard, the teacher was teaching me ventilation process. You know, you keep the windows lower level and the exit is through the tall windows. I was not able to understand because the gas coming in doesn't have color. The gas going out doesn't have color. How do you observe? Again, the teacher called me. He gave me a box filled with all made of iron or something. One side it had glass hole, and then he had made 2 holes, vertical. First he put a candle, burning candle inside, and he put the burning cloth here in this inlet. I could see the smoke going like this to the candle and going up. There was an inlet, then outlet. Then he closed one of the port. Then the gas was going in, but the burnt candle got extinguished. That means for our breathing or burning of the candle, that 2 holes are necessary, minimum. So this thing is very difficult to visualize because the air coming in doesn't have color, the air going out is not color. But he used the smoke as an indicator. They say science is langda if there is no spiritualism. And spiritualism is blind if it is not assisted or nurtured by science. So, science and spiritualism both are very important, and that is what Sarvepalli Radhakrishnan had been teaching. Now, these experiments that I talked about brought me into the world of science, and I went on step by step to the highest degree. But there was another teacher in the 9th standard who brought in spiritualism in me. He used to talk about concentration, studies. He used to tell there are 9 holes, Jnanendriya in our. If we allow the thinking process to go out through those, you will not attain anything. Grab all those faculties and allow the knowledge to come in, get absorbed in the brain, and keep thinking about those things, implement them in your life, then you will grow to a great personality. So, I had such kind of teachers at various places in India who molded my career and tried to make me a good person. Similarly, Radhakrishnan taught in so many universities, gave the best in Hindu philosophy. He taught in University of Mysore. He was in Calcutta. Then he was in Oxford University. So many great students he had produced that he is remembered as always. Actually, in 1962, some people approached him, "Sir, we want to celebrate your birthday." He said, "I'm not a great person, don't celebrate. But do celebrate a Teacher's Day so that all teachers are honored." It is in that context we have assembled here. I would like to thank the university,
Professor Halse, and all the authorities of the university for inviting me. Because of my health, I was not able to talk at length. Otherwise, at least 1 hour I take. Thank you very much. ಭಾರತದ ಭವಿಷ್ಯ ತರಗತಿಯ ಕೊಠಡಿಗಳಲ್ಲಿ ರೂಪಿತವಾಗುತ್ತದೆ ಎಂದು ಕರೆ ನೀಡಿದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನಾಚರಣೆ ಕುರಿತಾಗಿ ಪ್ರತಿಯೊಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಯ ಜೀವನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ಎನ್ನುವ ಮಾತುಗಳನ್ನು ಆಡಿದಂತಹ ಪ್ರೊಫೆಸರ್ AB ಕುಲಕರ್ಣಿ ಸರ್ ಅವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು. ಈಗ ಅವರಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಮಾನ್ಯ ಕುಲಸಚಿವರನ್ನು ಕೋರ್ತಾ ಇದ್ದೇನೆ. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂತಹ ಪ್ರೊಫೆಸರ್ ಕುಲಕರ್ಣಿ ಸರ್ ಅವರಿಗೆ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸುದೀರ್ಘಗಳ ಕಾಲ ಇಂಗ್ಲೀಷ್ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ, ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಡೀನ್ ಶೈಕ್ಷಣಿಕರಾಗಿ ಸೇವೆ ಸಲ್ಲಿಸಿದ್ದಂಥವರು ಪ್ರೊಫೆಸರ್ ವಿಕ್ರಮರಾಜ್ ಅರ್ಸ್ ಸರ್ ಅವರು ಈಗ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಂದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಒಂದೆರಡು ಮಾತುಗಳು. ಟೀಚರ್ಸ್ ದಿನ. ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅಪರೂಪದ ಅದ್ವಿತೀಯ ವಿದ್ವಾಂಸ, ನಮ್ಮ ಭಾರತೀಯ ಸಂಸ್ಕೃತಿಯ ರಾಯಭಾರಿ, ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾಗಿ ಭಾರತದ ದೇಶಾಭಿಮಾನ ಮತ್ತು ಪ್ರತಿಷ್ಠೆಯನ್ನು ಜಗತ್ತಿನಾದ್ಯಂತ ಎತ್ತಿ ಹಿಡಿದ ಮೇರು ವ್ಯಕ್ತಿ. ಅವರ ಜನ್ಮದಿನ. ಈ ದಿನ ಸೆಪ್ಟೆಂಬರ್ 5 ಈ ದಿನ ಪ್ರತಿ ವರ್ಷವೂ ಬರುತ್ತೆ, ನಾವು ಸಂಭ್ರಮಿಸ್ತೇವೆ. ಹಾಗೆ ದಿನ ಕಳೆದ ಮೇಲೆ ಜನಮಾಸಕ್ಕೆ ಮರೆವು ಬಂದು ಹಾಗೆ ಆಗುತ್ತೆ. ಆಗಕೂಡದು ಎಂದು ನನ್ನ ವಿನಮ್ರ ಪ್ರಾರ್ಥನೆ. ಯಾಕೆಂದರೆ ಮೇಷ್ಟ್ರಾಗಿ ಡಾಕ್ಟರ್ ರಾಧಾಕೃಷ್ಣನ್ ಅವರದು ಅಪರೂಪವಾಗಿ ನಿಲ್ಲುವಂತಹ ಹೆಸರು. ಅವರ ವಿಷಯ ತತ್ವಶಾಸ್ತ್ರದಲ್ಲಿ ಅವರದ್ದು ಅಪರೂಪವಾದ ಸಾಧನೆ. ಭಾರತೀಯ ತತ್ವಶಾಸ್ತ್ರ ಮತ್ತು ಆ ವಿಷಯದಲ್ಲಿ ಅಪಾರವಾದ ಜ್ಞಾನ ಮತ್ತು ಪಾಂಡಿತ್ಯವನ್ನು ಗಳಿಸಿ ತಮ್ಮ ವಿದ್ಯಾರ್ಥಿಗಳಿಗೆ ಅವರು ಆದರ್ಶ ಗುರು ಎಂದು ಕರೆಸಿಕೊಂಡಿದ್ದರು. ಇದು ನಿಜವೇ ಸರಿ. ಇಲ್ಲಿ ಒಂದು ಲಿಟಲ್ ಡೀಟೇಲ್ ನಾನು ಕೊಡಲೇಬೇಕು ಎಲ್ಲರಿಗೂ. ಮೈಸೂರು ಯೂನಿವರ್ಸಿಟಿ ಮಹಾರಾಜಾಸ್ ಕಾಲೇಜಿನಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಟೋಟಲ್ ಕಮಿಟ್ಮೆಂಟ್ ಟು ಟೀಚಿಂಗ್ ಅದು ಅವರು ಮನಸ್ಸಿನಲ್ಲಿತ್ತು. ಹಾಗೆ ಪಾಠ ಮಾಡಿದ್ರು, ಹಾಗೆ ಬದುಕಿದ್ರು. ಎಲ್ಲಿ? ಮಹಾರಾಜಾಸ್ ಕಾಲೇಜ್ನಲ್ಲಿ
ಮೈಸೂರು ಯೂನಿವರ್ಸಿಟಿ ಮಹಾರಾಜಾಸ್ ಕಾಲೇಜಿನಲ್ಲಿ. ಆವಾಗ ಕಲ್ಕಟ್ಟಾಗೆ ಹೋಗಬೇಕಾದ್ರೆ ಆ ಸಂದರ್ಭಕ್ಕೆ ಅವರ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಎಲ್ಲ ವಿದ್ಯಾರ್ಥಿಗಳು ಮೈಸೂರು ರೈಲ್ವೆ ಸ್ಟೇಷನ್ ಆವಾಗಲೂ ಇದೆ, ಇವಾಗಲೂ ಇದೆ. ಮೈಸೂರು ರೈಲ್ವೆ ಸ್ಟೇಷನ್ಗೆ ಡಾಕ್ಟರ್ ರಾಧಾಕೃಷ್ಣನನ್ನು ಕುದುರೆ ಸಾರೋಟ್ ಇತ್ತು. ಆವಾಗ ಆ ಕುದುರೆ ಸಾರೋಟ್ನಲ್ಲಿ ತಾವೇ ಹೆಗಲು ಕೊಟ್ಟು ಸಾಗಿಸಿದರು. ಇದು ನಾನು ಕಂಡುಕೊಂಡ ಒಬ್ಬ ಅದ್ವಿತೀಯ ವಿದ್ವಾಂಸನ ಅಪರೂಪವಾದ ಗುಣ. ಆದರ್ಶಗಳು ಹೇಗಿರಬೇಕು? ಇವಾಗ ನಾನು ಕಂಡುಕೊಂಡ ರೀತಿಯಲ್ಲಿ ಅವನು ತನ್ನ ವಿಷಯದಲ್ಲಿ ಪರಿಣಿತಿ ಪಡೆದವನಾಗಿರಬೇಕು. ಅವನ ವಿಷಯದಲ್ಲಿ ಅವನು ಅನ್ವೇಷಕ ಬುದ್ಧಿಯಿಂದ ಹೊಸತನ್ನು ಸದಾ ಹುಡುಕುತ್ತಿರಬೇಕು. ಅವನ ಮನಸ್ಸು ಸೃಜನಶೀಲವಾಗಿರಬೇಕು. ಸೃಜನಶೀಲ ಅಂತಂದರೆ ಕ್ರಿಯೇಟಿವ್ ಆಗಿರಬೇಕು. ಪಾಠ ಹೇಳಿಕೊಡುವ ವಿದ್ಯೆ ಅವನಿಗೆ ಒಲಿದಿರಬೇಕು. ಇಲ್ಲಿ ಅವರು ಪ್ರೊಫೆಸರು ಎಕ್ಸಾಂಪಲ್ ನನಗೆ ಅವರು ಪಾಠ ಸಿಂಪಲ್ ಎಕ್ಸಾಂಪಲ್ಸ್ ಮೂಲಕ ನಮಗೆ ಕನ್ವಿನ್ಸ್ ಮಾಡಿಬಿಟ್ರು. ಯಾಕೆಂದರೆ 8th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದಾಗ, 9th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದಾಗ ಅವರು ಆ್ಯಸ್ ಎ ಸ್ಟೂಡೆಂಟ್ ಅವರು ತಮ್ಮ ಗುರುಗಳಿಂದ ಏನು ಕಲ್ತರೋ ಅದು ಇನ್ನೂ ಮರ್ತಿಲ್ಲ ಅವರು. ಅದು ಒಂದು ತುಂಬ ಇಂಪಾರ್ಟೆಂಟ್ ಕ್ವಾಲಿಟಿ. ಪಾಠ ಹೇಳಿಕೊಡುವ ವಿದ್ಯೆ ಅವರಿಗೆ ಒಲಿದಿರಬೇಕು ಅಥವಾ ಒಲಿಯುವ ಹಾಗೆ ಮಾಡಬೇಕು. ಶ್ರದ್ಧೆಯಿಂದ ಪ್ರಯತ್ನಿಸಬೇಕು. ಈ ಗುಣಗಳನ್ನು ಹೀಗೆ ಪಟ್ಟಿ ಮಾಡಿಕೊಳ್ಳುತ್ತಾ ಇರಬಹುದೇನೋ. ಆದರೆ ಈ ದಿನ ಆ ಅಪರೂಪವಾದ ಗುರುವಿಗೆ ವಂದಿಸಿ ನನಗೆ ಮುಖ್ಯವಾದ ವಿಚಾರಗಳನ್ನು ನಿಮ್ಮ ಹತ್ತಿರ ಹೇಳುವುದಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಮೂಲತಃ ಮೈಸೂರು ವಿಶ್ವವಿದ್ಯಾನಿಲಯದ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಾಪಕನಾಗಿ ಸೇರಿಕೊಂಡ ಇಸ್ವಿ 1973-74. ನಮ್ಮ ಅಂಚೆ ಮತ್ತು ತೆರಪಿ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿದ್ದು 1969ರಲ್ಲಿ. ಇವಾಗ ಹಿಸ್ಟಾರಿಕಲ್ ಫ್ಯಾಕ್ಟ್ಸಿಂದ ನಾನು ಈ ಮಾತಾಡ್ತಿದ್ದೀನಿ. ಇವಾಗ ಅದು ಪುನಃ ರಿನೋವೇಟ್ ಆಗ್ತಿದೆ ಆ ಸ್ಟ್ರಕ್ಚರ್, ಫಿಸಿಕಲ್ ಸ್ಟ್ರಕ್ಚರು. ಅಲ್ಲಿ ಮುಂದುಗಡೆನೆ BD ಜತ್ತಿ ಅವರು ಬಂದು ಇನಾಗ್ರೇಟ್ ಮಾಡಿ ನಮ್ಮ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆನ ಇನಾಗ್ರೇಟ್ ಮಾಡಿ ಅಲ್ಲಿ ಒಂದು ಸ್ಲ್ಯಾಬ್ ಇದೆ. ಅಲ್ಲಿ 1969 ಅಂತ ಇಸ್ವಿ ಇದೆ. ನಮ್ಮ ಹೆಮ್ಮೆಯ ಸಂಸ್ಥೆ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ಸರ್ವತೋಮುಖವಾಗಿ ಬೆಳೆದು ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ ದಾಪುಗಾಲು ಹಾಕಿ ಇಡೀ ಏಷ್ಯಾದಲ್ಲೇ ಕೀರ್ತಿಗೆ ಭಾಜನವಾಯಿತು. ಆವಾಗ 1969, 70, 71, 72. ಹಾಗಾದರೆ ಅದರ ಕಾರ್ಯವೈಖರಿ ಹೇಗಿತ್ತು ಕೇಳ್ಬೋದು ನೀವು. ಅಂಚೆ ಮತ್ತು ತೆರಪಿನ ಶಿಕ್ಷಣ ಕಾರ್ಯವೈಖರಿ ಹೇಗಿತ್ತು? ಸಿದ್ಧಪಾಠ ಅಂತಂದರೆ ಲೆಸನ್ಸು. ನಾವು ಬರೆದ ಆದ ಮೇಲೆ ಅದರ ಎಡಿಟಿಂಗ್ ಮತ್ತು ರಿವ್ಯೂ. ಇಲ್ಲಿ ಒಂದು ಮಾತು ನಿಮಗೆ ಪ್ರೊಫೆಸರ್ ನಿಮಗೆ ಗಮನಕ್ಕೆ ತರ ಬಯಸ್ತೀನಿ. ಆವಾಗ ರಿವ್ಯೂ ಕಮಿಟಿನಲ್ಲಿ ಯಾರ್ಯಾರಿದ್ರು? 69, 70, 71, 72 ನ್ಯಾಷನಲ್ ಪ್ರೊಫೆಸರ್ಸ್, ನ್ಯಾಷನಲ್ ಡಿಸ್ಟಿಂಗ್ವಿಶ್ಡ್ ಪ್ರೊಫೆಸರ್ಸ್ ಲೈಕ್ ಪ್ರೊಫೆಸರ್ VK ಗೋಕಾಕ್, ಮತ್ತು ಇವಾಗ ಇಫ್ಲು ಅಂತ ಕರಿತೀವಿ ನಾವು ಹೈದರಾಬಾದ್ನಲ್ಲಿ ಪ್ರೊಫೆಸರ್ ರಮೇಶ್ ಮೋಹನ್, ಮತ್ತು ಡೆಲ್ಲಿಯಿಂದ ಸೈನ್ಸ್ ಪ್ರೊಫೆಸರ್ಸು. ಇವರೆಲ್ಲ ಒಂದು ರಿವ್ಯೂ ಕಮಿಟಿ ಮಾಡಿ ನಮ್ಮದನ್ನು ಎಡಿಟ್ ಮಾಡಿ ರಿವ್ಯೂ ಮಾಡಿ ಅದಾದಮೇಲೆ ಇದು ಆರ್ ದ ಫಿಟ್ ಲೆಸನ್ಸ್ ಅಂತ ಅವರು ಮುದ್ರೆ ಒತ್ತಬೇಕಾಗಿತ್ತು. ಹಾಗೆ ಅಂದರೆ ರಿಗರಸ್ ಟ್ರೈನಿಂಗ್ ಇನ್ ದ ಮೈಂಡ್ ಹಾಗಾಯಿತು. ಆವಾಗ ಪಾಠಗಳನ್ನು ಅಂಚೆಗೆ ಹಾಕಿ ಅದಾದ ನಂತರ ಸಂಪರ್ಕ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ನಡೆಸಿಕೊಡ್ತಿದ್ರು. ಸಂಪರ್ಕ ಕಾರ್ಯಕ್ರಮ ಅಂದರೆ 1 ತಿಂಗಳು ನಡೀತಿತ್ತು. ಮೇ ಅಥವಾ ಜೂನ್ ತಿಂಗಳ ಮೊದಲ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡಿ
ಅದರಲ್ಲಿ ತೇರ್ಗಡೆಗೊಂಡ ಅರ್ಹ ವಿದ್ಯಾರ್ಥಿಗಳಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಕೊಡ್ತಿತ್ತು. ಈ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಮೇಷ್ಟ್ರರಿಗೆ ಮತ್ತು ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಿಗೆ ಇದು ನಿಮಗೆ ಹೇಳಿದವರೆ ನಾನು ಮೋಸ ಮಾಡ್ಕೊಳಂಗಾಗುತ್ತೆ. ಯಾಕೆಂದರೆ ಇವತ್ತು ಟೀಚರ್ಸ್ ಡೇ. ಆಗ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ದೇ ಜವರೇಗೌಡ ಅವರು 69, 70, 71 ಆ ಪೀರಿಯಡ್ಡು, ಮತ್ತು ಪ್ರೊಫೆಸರ್ DVRS. These two distinguished academicians were responsible for starting the Institute of Correspondence Course and Continuing Education in Mysore University. ಆ ಫೌಂಡಿಂಗ್ ಫಾದರ್ಸ್ಗೆ ನಾನು ಮೊದಲು ನಮಸ್ಕಾರ ಮಾಡ್ತೇನೆ. ಈಗ ನಮ್ಮ ದೂರ ಶಿಕ್ಷಣ ವಿಶ್ವವಿದ್ಯಾನಿಲಯ ಆಗುವುದಕ್ಕೆ, ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಆಗೋದಕ್ಕೆ ಇದೇ ಪ್ರಮುಖವಾದ ಕಾರಣ. ಮೊದಲ ದೃಢವಾದ ಹೆಜ್ಜೆಯನ್ನು ಹಾಕಿ ಆ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ಆ ದಾಪುಗಾಲ ಆಗ್ತಲ್ಲ, ಇದನ್ನು ನಾನು ನಿಮಗೆ ನೆನಪಿಸಲೇಬೇಕು. ಇದು ಒಂದು ಕಾಲಘಟ್ಟ. ಇನ್ನೊಂದು ಕಾಲಘಟ್ಟ 1992 ಇಸ್ವಿ ಮೇ ತಿಂಗಳು 26ನೇ ತಾರೀಕು KSOU ಆ್ಯಕ್ಟ್ಗೆ ಚಾಲನೆ ದೊರೆಯಿತು. 92ನೇ ಇಸ್ವಿ ಮೇ ತಿಂಗಳು 26ನೇ ತಾರೀಕು ಶುಭ ಶುಕ್ರವಾರ ಮೇ 26, 1995ನೇ ಇಸ್ವಿಯಲ್ಲಿ KSOU ಆ್ಯಕ್ಟ್ ಅಧಿನಿಯಮ ಜಾರಿಗೆ ಬಂತು. ಸೊ 92-95 ಮಂಗಳಕರವಾದ ಇದು ರಿಲಿಜಿಯಸ್ ಸೂಪರ್ಸ್ಟಿಷನ್ ಏನಂತಂದರೆ ಮಂಗಳವಾರ ಯಾವುದು ಕಾರ್ಯ ಮಾಡಿದ್ರೆ ಒಳ್ಳೆಯದಾಗೋದಿಲ್ಲ ಅಂತ. ನಮ್ಮ ಓಪನ್ ಯೂನಿವರ್ಸಿಟಿ ಇವಾಗ 25 ವರ್ಷ ಸಿಲ್ವರ್ ಜೂಬ್ಲಿ ಆಚರಿಸಿದೆ. ಅದು ಹೆಂಗೆ ಸಾಧ್ಯ ಆಯಿತು ಅಂದರೆ ಎಲ್ಲ ವಾರನೂ ಮಂಗಳವಾರ. ಹಾಗೆ ಮಂಗಳಕರವಾದ ಮಂಗಳವಾರ ಫೆಬ್ರವರಿ 13, 1996ರಲ್ಲಿ the government of Karnataka hereby appoints the first day of June 1996 to be held on which the said act shall come into force. ಅಂದರೆ ಗವರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಯೂನಿವರ್ಸಿಟಿನ ಆವಾಗ ಜಾರಿಗೆ ಬರೋ ಹಾಗೆ ಮಾಡ್ತು. ನಮ್ಮ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ICCNC which was started in 1969 ದೂರ ಶಿಕ್ಷಣ ವಿಶ್ವವಿದ್ಯಾನಿಲಯವಾಗಿ ಇದೇ ಬಿಲ್ಡಿಂಗು ಮುಕ್ತ ವಿಶ್ವವಿದ್ಯಾನಿಲಯ ಬೆಳೆದು ಇಷ್ಟು ದೂರ ಬಂದಿದೆ. ಸರಿ, 96ರಿಂದ 73ರ ತನಕ ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯ ಸುಮಾರು 9 ಜನ ಕುಲಪತಿಗಳನ್ನ ಕಂಡಿದೆ. ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು ಫಾರ್ ಅನ್ಅವಾಯ್ಡಬಲ್ ರೀಸನ್ಸ್ ನಮ್ಮಲ್ಲಿ ಇಲ್ಲ, ಆದರೆ ಅವರು ನಮ್ಮ 9ನೇ ಕುಲಪತಿ. ಇವರ ಆಡಳಿತಾವಧಿಯಲ್ಲಿ ಮುಕ್ತ ವಿಶ್ವವಿದ್ಯಾನಿಲಯ ನಾನು ತುಂಬ ಹೀಗೆ ಹೇಳ್ಬೇಕಾದ್ರೆ ನೆಕ್ಸ್ಟ್ ವರ್ಡ್ ಹೇಳ್ಬೇಕಾದ್ರೆ ತುಂಬ ನನಗೆ ಕೆಲವ್ರಿಗೆ ಗೊತ್ತಿದೆ. ಗ್ರಹಣದಿಂದ ಮುಕ್ತವಾಗಿ ಬಿಡುಗಡೆಯಾಗಿ ಪ್ರತಿಷ್ಠಿತವಾದ ನ್ಯಾಕ್ ಸಂಸ್ಥೆ ವಿಶ್ವವಿದ್ಯಾನಿಲಯಕ್ಕೆ A1 ಅನ್ನು ನೀಡಿದೆ. ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಅಚೀವ್ಮೆಂಟ್. ಯಾಕೆಂತಂದರೆ ನ್ಯಾಕ್ ಸಂಸ್ಥೆ ಇಲ್ಲಿಗೆ ಬಂದು ಇಲ್ಲಿಗೆ ಭೇಟಿ ಕೊಟ್ಟು ನಾನು ಒಂದು 5-6 ಜನ ವೈಸ್ ಚಾನ್ಸಲರ್ ಹತ್ತಿರದಿಂದ ನೋಡಿದ್ದೀನಿ. ಅವ್ರು ತುಂಬ ಟ್ರೈ ಮಾಡಿದ್ದಾರೆ, ಬಟ್ ಅವ್ರ ಕೈಲಿ ಆಗದೆ ಹೋಗಿದ್ದನ್ನು ಪ್ರೊಫೆಸರ್ ಹಲ್ಸೆ ಟ್ರೈ ಮಾಡಿಬಿಟ್ರಲ್ಲ, ಅದು ತುಂಬ ನ್ಯಾಷನಲಿ ಇಟ್ ಈಸ್ ನೌ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಆದರೆ ಇಲ್ಲಿ ಒಂದು ಮಾತು ಹೇಳ್ತೀನಿ, ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯ ಗ್ರಹಣದಿಂದ ಬಿಡುಗಡೆಯಾಗಿ ಪ್ರೊಫೆಸರ್ ಹಲ್ಸೆ ಅವರು ಅವರ ಟೀಮು ತಗೊಂಬಂತು. ಪುನಃ ಆ ಗ್ರಹಣದತ್ತ ಹೋಗೋದು ಬೇಡ ಅಂತ ನಾನು
ನನಗೆ ದೇವರಿದಾನ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಲ್ಲ ಆ ಶಕ್ತಿ, ಅದಕ್ಕೆ ಒಂದು ನಿವೇದನೆ ಸಲ್ಲಿಸಿ ನಾನು ಹೀಗೆ ಆಗೋದು ಬೇಡಪ್ಪ ಅಂತ ಹೇಳಿ ಗ್ರಹಣ ಪುನಃ ಗ್ರಹಣ ಹಿಡಿದುಬಿಟ್ರೆ, ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಅದು ಅದು ಗೊತ್ತಿಲ್ಲ, ಹೇಗೆ ಹೇಗೆ ಆಗುತ್ತೋ ಗೊತ್ತಿಲ್ಲ. ಅದರಿಂದ ಈ ಪಾಯಿಂಟ್ ಆಫ್ ಟೈಮ್ನಲ್ಲಿ ಇದು ಇಂಪಾರ್ಟೆಂಟ್, ನನಗೆ ಇಂಪಾರ್ಟೆಂಟ್. ಯಾಕಂದರೆ ನಾನು ಇಲ್ಲಿ ಟೀಚರ್, ಬೇಸಿಕಲಿ ಐ ಆಮ್ ಎ ಟೀಚರ್. ಅಂದರೆ ಪಾಠ ಹೇಳ್ಕೊಡೋ ಮೇಷ್ಟ್ರು ಅಷ್ಟೇ, ಪ್ರೊಫೆಸರು ಅದು ನೆಕ್ಸ್ಟ್ ಬರುತ್ತೆ. ಸರಿ, ನಮ್ಮ ವಿಶ್ವವಿದ್ಯಾನಿಲಯದ ಉದ್ದೇಶ, ಗುರಿ ಮತ್ತು ಬೆಳವಣಿಗೆ ಯಾವ ರೀತಿ ಇರಬೇಕು ಎಂಬ ಸ್ಪಷ್ಟ ಕಲ್ಪನೆ ಮತ್ತು ಜವಾಬ್ದಾರಿ ಅಂದರೆ ರೈಟ್, ಇಟ್ಸ್ ನಾಟ್ ಎ ಲೈಟ್ ವರ್ಡ್, ರೆಸ್ಪಾನ್ಸಿಬಿಲಿಟಿ. ನಮ್ಮ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲಿದೆ. ದೂರ ಶಿಕ್ಷಣ ಎಲ್ಲೆಡೆಗೆ ತಲುಪಿಸಲೇಬೇಕು, ಎಲ್ಲ ವಿದ್ಯಾರ್ಥಿಗಳಿಗೆ ಇದರ ಅವಕಾಶ ಮಾಡಿಕೊಡಬೇಕು ಎನ್ನುವುದು ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯದ ವಿಷನ್ ಸ್ಟೇಟ್ಮೆಂಟ್. ಈ ಘೋಷವಾಕ್ಯವನ್ನು ಯಶಸ್ವಿಗೊಳಿಸಬೇಕಾದ್ರೆ ಈ ಉದ್ದೇಶದ ಅರ್ಥವೇನಾಗಿದ್ದಿರಬಹುದು ಎಂಬುದನ್ನು ಗ್ರಹಿಸಿ, ಕಾಯ ವಾಚ ಮನಸ್ಸ, ಇದರಲ್ಲಿ ನೋ ಕಾಂಪ್ರಮೈಸ್, ಕಾಯ ವಾಚ ಮನಸ್ಸ ನಾವು ಗುರಿಯ ಕಡೆ ಪರಿಶ್ರಮ ಪಡಬೇಕಾಗುತ್ತದೆ. ಆಯಿತು, ಶಿಕ್ಷಣ ಎಂದರೇನು? ಇದರ ಅರ್ಥ ಮೇಷ್ಟ್ರು ತಾನು ಕಲಿತಿರುವ ವಿದ್ಯೆಯನ್ನು ವಿದ್ಯಾರ್ಥಿಗಳಿಗೆ ಕಲಿಸಿ ಆ ವಿದ್ಯಾರ್ಥಿಗಳನ್ನು ದೇಶದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವುದು. ಹೀಗಿದ್ದ ಪಕ್ಷದಲ್ಲಿ ಮೇಷ್ಟ್ರ ಜವಾಬ್ದಾರಿ ಏನು? ವಿದ್ಯಾರ್ಥಿಯಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಅವನಿಗೆ ಕಲಿಸಿದರೆ, ಮೇಷ್ಟ್ರಾಗಿರುವ ವ್ಯಕ್ತಿಯಲ್ಲಿ ಅವನ ಕಮಿಟ್ಮೆಂಟ್ ಟು ಟೀಚಿಂಗ್ ಇದ್ದರೆ, then it becomes really an inspired teaching to the invisible students. ಅಂದರೆ ನಮಗೆ ಸ್ಟೂಡೆಂಟ್ಸು ಫಿಸಿಕಲಿ ದೇ ಆರ್ ನಾಟ್ ಪ್ರೆಸೆಂಟ್ ಟು ಅಸ್. ದೂರ ಶಿಕ್ಷಣದ ಮಹತ್ವ ಇರುವುದು ಇಲ್ಲಿ. ವಿದ್ಯಾರ್ಥಿಗಳು ಮೇಷ್ಟ್ರ ಕಡೆಗೆ ಕಾಣುವುದೇ ಇಲ್ಲ. ಈ ವಿದ್ಯಾರ್ಥಿಗಳಲ್ಲಿ ಸಮಾಜದ ಬೇರೆ ಬೇರೆ ವರ್ಗಗಳ ಬೇರೆ ಬೇರೆ ಹಿನ್ನೆಲೆಯಿಂದ ಬರುವಂಥ ವಿದ್ಯಾರ್ಥಿಗಳಿರ್ತಾರೆ. ಇಂಥವರಿಗೆ ವಿದ್ಯೆಯನ್ನು ಕಲಿಸಬೇಕಾಗುತ್ತೆ. ನನ್ನ ಸ್ವ ಅನುಭವದ ಮಾತುಗಳಲ್ಲಿ ಹೇಳುವುದಾದರೆ, ಈ ಮಾರ್ಗ ಸುಲಭದ ಮಾರ್ಗವೇನಲ್ಲ. ಇಲ್ಲಿ ಒಂದು ಲಿಟಲ್ ಡೀಟೇಲ್. ನನ್ನ ಮೇಷ್ಟ್ರು ಪ್ರೊಫೆಸರ್ ಯು ಆರ್ ಅನಂತಮೂರ್ತಿ, ಜ್ಞಾನಪೀಠ ಅವಾರ್ಡ್ ಪ್ರಶಸ್ತಿ ಪಡೆದವರು. ಆವಾಗ ಅಂಚೆ ಮತ್ತು ತೆರಪಿ ಶಿಕ್ಷಣ ಸಂಸ್ಥೆ ಇದ್ದಾಗ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವರು ಸ್ಪೆಷಲ್ ಲೆಕ್ಚರ್ಸ್ಗೆ ಕೊಡೋಕ್ಕೆ ಬಂದಿದ್ದರು. ಅವರ ಫೇವರೆಟ್ ಪಾಯಿಂಟು ವಿಲಿಯಂ ವರ್ಡ್ಸ್ವರ್ತು. ಆವಾಗ ನಮಗೆ ಅಡ್ರೆಸ್ ಅಂದರೆ ಡಿಪಾರ್ಟ್ಮೆಂಟ್ ರೂಮ್ನಲ್ಲಿ ಕೂತ್ಕೊಂಡು, ಅಯ್ಯ ಏನು ಸರ್, ಆಯಿತು ನಾನು ಹಿಂಗೆ ಮಾತಾಡ್ಬಿಡ್ಬೋದು, ಬಟ್ ಬರೆಯೋಕ್ಕೆ ತುಂಬ ಕಷ್ಟ ಇದೆ. ಯಾಕೆ ಕಷ್ಟ ಆಗುತ್ತೆ ಅಂತಂದರೆ, ನಾನು ಬರವಣಿಗೆಯಲ್ಲಿ ಆ ಲೈಬ್ರರಿ ಹೋಗಿ ಆ ರೆಫರೆನ್ಸು, ಈ ಲೈಬ್ರರಿ ಹೋಗಿ ಈ ರೆಫರೆನ್ಸು, ಅದನ್ನು ನನ್ನ ಮನಸ್ಸಿನಲ್ಲಿ ಡೈಜೆಸ್ಟ್ ಮಾಡಿಕೊಂಡು ನಾನು ಒಂದು ಪ್ರೆಸೆಂಟ್ ಮಾಡಬೇಕಲ್ಲ. ಆ್ಯಸ್ ಎ ಟೀಚರ್ ಸರ್ ಯು ನೋ ಬೆಟರ್, ಅಂದರೆ ಎಷ್ಟು ಕಷ್ಟ ಇದೆ ಪಾಠ ಅಂತ. ಬರವಣಿಗೆ ಇನ್ನೂ ಕಷ್ಟ. ಅದು ನನ್ನ ಸ್ವ ಅನುಭವದ ಮಾತುಗಳಲ್ಲಿ ಹೇಳುವುದಾದರೆ ಈ ಮಾರ್ಗ ಸುಲಭದ ಮಾರ್ಗವೇನಲ್ಲ. ಮೇಷ್ಟ್ರು ಅವನ ವಿಷಯದಲ್ಲಿ ಆಮೂಲಾಗ್ರವಾಗಿ ಓದಿಕೊಂಡು ಅದರಲ್ಲಿ ಪರಿಣಿತನಾಗಿ ಈ ವಿದ್ಯೆಯನ್ನು ಅವನ ವಿದ್ಯಾರ್ಥಿಗಳಿಗೆ ಆನೆಸ್ಟಿ ಅಂದರೆ ಪ್ರಾಮಾಣಿಕವಾಗಿರಬೇಕು. ತನ್ನ ವ್ಯಕ್ತಿತ್ವಕ್ಕೆ ತಾನು ಪ್ರಾಮಾಣಿಕನಾಗಿ ನಡ್ಕೊಳ್ಬೇಕು. ಮತ್ತು ತನ್ನ ಇಂಟೆಗ್ರಿಟಿ ಜತನದಿಂದ ಕಾಪಾಡಿಕೊಂಡು ಪಾಠ ಹೇಳಿಕೊಟ್ಟರೆ ಅವನ ಕಲಿತ ವಿದ್ಯೆ ಸಾರ್ಥಕವಾಗುತ್ತದೆ ಎಂದು ನನಗೆ ಅರ್ಥವಾಗಿದೆ. ಮೇಷ್ಟ್ರು ಒಲಿಸಿಕೊಂಡಿರುವ ವಿದ್ಯೆಯನ್ನು ಅವನ ಪ್ಯಾಷನ್ ಮತ್ತು ಕಮಿಟ್ಮೆಂಟ್ಗಳಿಂದ ವಿದ್ಯಾರ್ಥಿಗಳಿಗೆ ಯಾರು ಕಲಿಸುತ್ತಾರೋ, ನನ್ನ ಪ್ರಕಾರ ಅವನೇ ನಿಜವಾದ ಗುರು. ಇಲ್ಲಿ ಮತ್ತೊಂದು ಮಾತಿದೆ. ಯಾಕೆಂದರೆ ನಾನು ಇಂಗ್ಲೀಷ್ ಮೇಷ್ಟ್ರು. ಸರ್ ಫ್ರಾನ್ಸಿಸ್ ಬೇಕನ್ ಅವರು ತುಂಬ ವೆರಿ ವೆಲ್ ನೋನ್ ಎಸ್ಸೇಯಿಸ್ಟ್. 16th century ರಿನೈಸಾನ್ಸ್ ಪೀರಿಯಡ್ನಲ್ಲಿ 16th century ರಿನೈಸಾನ್ಸ್ ಪೀರಿಯಡ್ನಲ್ಲಿ ಇಸ್ ಎ ವೆರಿ ವೆಲ್ ನೋನ್ ಎಸ್ಸೇಯಿಸ್ಟ್. ಸಾಹಿತ್ಯದಲ್ಲಿ ವಿಶಿಷ್ಟ ಹೆಸರು ಮಾಡಿದವನು. ಅವನು ಬೇಸಿಕಲಿ ಸಂಸ್ಕೃತಿ ಚಿಂತಕ. ತನ್ನ ಗಾಢವಾದ ಚಿಂತನೆಗಳ ಮೂಲಕ ಇತರರಿಗೆ ಮಾರ್ಗದರ್ಶನ ನೀಡಿದವನು.
ಅವನ ಮಾತಿನಲ್ಲಿ ಹೇಳುವುದಾದರೆ, ಸ್ಟಡೀಸ್ ಸರ್ವ್ ಫಾರ್ ಡಿಲೈಟ್, ಫಾರ್ ಆರ್ನಮೆಂಟ್ ಆ್ಯಂಡ್ ಫಾರ್ ಎಬಿಲಿಟಿ. Reading maketh a full man, conference a ready man, and writing an exact man. ಇದು ನೀವು ಮನೆಗೆ ಹೋಗಿ ಇದನ್ನು ಆಲೋಚನೆ ಮಾಡಿ. ರೀಡಿಂಗ್ ಮೇಕೆತ್ ಎ ಫುಲ್ ಮ್ಯಾನ್, ಕಾನ್ಫರೆನ್ಸ್ ಎ ರೆಡಿ ಮ್ಯಾನ್, ಆ್ಯಂಡ್ ರೈಟಿಂಗ್ ಎನ್ ಎಕ್ಸಾಕ್ಟ್ ಮ್ಯಾನ್. ಮತ್ತು ಸ್ಟಡೀಸ್ ಸರ್ವ್ ಫಾರ್ ಡಿಲೈಟ್ ಆ್ಯಂಡ್ ಫಾರ್ ಎಬಿಲಿಟಿ. So this is the impact of studies on the personality, on the well-rounded personality of man. ವಿದ್ಯಾರ್ಥಿ ಕಲಿಯುವಾಗ ಖುಷಿಯಿಂದ, ಇದು ತುಂಬ ಇಂಪಾರ್ಟೆಂಟ್ ಸರ್ ನನಗೆ. ವಿದ್ಯಾರ್ಥಿ ಕಲಿಯುವಾಗ ಮೇಷ್ಟ್ರು ಖುಷಿಯಿಂದ ಪ್ರೀತಿಯಿಂದ ಪಾಠ ಹೇಳಿಕೊಡುವ ಮೇಷ್ಟ್ರು ಅವನಿಗೆ ಏನಾದ್ರು ಸಿಕ್ಕಿದರೆ ಆ ವಿದ್ಯಾರ್ಥಿಗೆ ಅವನ ಮೇಷ್ಟ್ರು ಸ್ಫೂರ್ತಿಯಾಗಿ ತನ್ನ ನಿರ್ದಿಷ್ಟ ಗುರಿಯನ್ನು ತಲುಪುತ್ತಾನೆ ಎನ್ನುವುದಕ್ಕೆ ಬೇಕಾದಷ್ಟು ನಿದರ್ಶನಗಳಿವೆ. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಪ್ರೊಫೆಸರ್ ಕುಲಕರ್ಣಿ. ಇಲ್ಲಿ ಇನ್ನೊಂದು ಮಾತಿದೆ. ಮ್ಯಾಥ್ಯೂ ಆರ್ನಾಲ್ಡ್ ಅವರು 19th century, ಅಂದರೆ ಇಂಗ್ಲಿಷ್ ತುಂಬ ಶ್ರೇಷ್ಠವಾದ ಕವಿ. ಅವರು ಬೇಸಿಕಲಿ ಕಲ್ಚರ್ ಅಂದರೆ ಸಂಸ್ಕೃತಿ, ಶಿಕ್ಷಣ ಹೇಗಿರಬೇಕು ತುಂಬ ಆಲೋಚನೆ ಮಾಡೋರು. ಜನಸಂಸ್ಕೃತಿ, ಜೀವನದೃಷ್ಟಿ ಮತ್ತು ಶಿಕ್ಷಣದ ಬಗ್ಗೆ ಅಪಾರವಾದ ತಿಳುವಳಿಕೆಯುಳ್ಳ ಜ್ಞಾನಿ. ಸಂಸ್ಕೃತಿ ಮತ್ತು ಶಿಕ್ಷಣದ ಬಗ್ಗೆ ಅವರು ಹೀಗೆ ಹೇಳ್ತಾರೆ. ದ ಪರ್ಸ್ಯೂಟ್ ಆಫ್ ಕಲ್ಚರ್, ಹಿಯರ್ ಐ ಕಾಲ್ ಇಟ್ ಆಸ್ ಎಜುಕೇಷನ್. ಕಲ್ಚರ್ ಇಸ್ ನಾಟ್ ಡಿಫರೆಂಟ್ ಫ್ರಮ್ ಎಜುಕೇಷನ್. ಎಜುಕೇಷನ್ ಆ್ಯಂಡ್ ನಾಲೆಡ್ಜ್. The pursuit of culture, here I call it as education, lies in the pursuit of sweetness and light, of beauty and intelligence. The idea of culture, of education, is the harmonious expansion. ಅಂದರೆ ಎಲ್ಲ ಕಡೆಯಿಂದನೂ ಜ್ಞಾನ ಬಂದು ಸೇರಿಕೊಂಡು ದ ಹಾರ್ಮೋನಿಯಸ್ ಎಕ್ಸ್ಪ್ಯಾನ್ಷನ್ ಆಫ್ ಹ್ಯೂಮನ್ ನೇಚರ್. ಲೆಟ್ ಅಸ್ ಟೇಕ್ ಅವರ್ ಯೂನಿವರ್ಸಿಟಿ. ಪ್ರೊಫೆಸರ್ ಮಂಜುನಾಥ್ ಅಂದರು ನಮ್ಮ ಯೂನಿವರ್ಸಿಟಿಗೆ ವಿಕ್ರಮ್ ರಾಜರ್ಸ್ನ ಆಹ್ವಾನ ಮಾಡ್ತೀನಿ. ಸರಿ, ಅವ್ರ ಯೂನಿವರ್ಸಿಟಿ, ಆದರೆ ಅವ್ರಿಗಿಂತ ಮುಂಚೆ ನನ್ನ ಯೂನಿವರ್ಸಿಟಿ ಆಗಿತ್ತು, ನಮ್ಮ ಯೂನಿವರ್ಸಿಟಿ ಇದು. ಸೊ ಲೆಟ್ ಅಸ್ ಟೇಕ್ ಅವರ್ ಯೂನಿವರ್ಸಿಟಿ ಫಾರ್ವರ್ಡ್ ಇನ್ ದಿಸ್ ಡೈರೆಕ್ಷನ್ ಟು ಅಚೀವ್ ದ ನೆಕ್ಸ್ಟ್ ಲೆವೆಲ್ ಆಫ್ ಎಕ್ಸಲೆನ್ಸ್ ಆಫ್ ಅಚೀವಿಂಗ್ ನಾಲೆಡ್ಜ್ ಆಫ್ ದ ಹೈಯೆಸ್ಟ್ ಆರ್ಡರ್. ನನಗೆ ಈ ಅವಕಾಶ ಮಾಡಿಕೊಟ್ಟ ನಮ್ಮ ಕುಲಪತಿ ಪ್ರೊಫೆಸರ್ ಶರಣಪ್ಪ ಹಲಸೆ, ರಿಜಿಸ್ಟ್ರಾರ್ ಪ್ರೊಫೆಸರ್ ಮೂರ್ತಿ ಮತ್ತು ಪ್ರೊಫೆಸರ್ ಶರಣಪ್ಪ ಹಲಸೆ ಮತ್ತು ಅವರ ಟೀಮ್ಗೆ, ಮತ್ತು ನಿಮಗೆ ನನ್ನ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಬೆಳೆದು ಬಂದ ಹಾದಿ ಮತ್ತು ತಮ್ಮ ಸ್ಮೃತಿ ಪಟಲದಲ್ಲಿ ತಾವು ಇಲ್ಲಿ ಶಿಕ್ಷಕರಾಗಿ ಅಥವಾ ಬೋಧಕರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ್ದನ್ನು ಬಹಳ ಮನೋಜ್ಞವಾಗಿ ಕಟ್ಟಿಕೊಟ್ಟಂತಹ ಪ್ರೊಫೆಸರ್ ವಿಕ್ರಮರಾಜ್ ಅರಸ್ತರ್ ಅವರಿಗೆ ಧನ್ಯವಾದಗಳು. ಈಗ ಮುಕ್ತ ವಿವಿಯಿಂದ ಗೌರವ ಸಮರ್ಪಣೆ. ಯಾರು ಹುಡುಗರು ಹೋಗಬಾರ್ದು, ದಯವಿಟ್ಟು ಮುಗಿತೆ, ನಂದು 5 ನಿಮಿಷದಲ್ಲಿ ಪ್ರೋಗ್ರಾಮ್ ಮುಗಿಯುತ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ಪ್ರಾಥಮಿಕ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾಲಯದ PhD ಪಡೆಯುವವರೆಗೂ ನನ್ನ ಎಲ್ಲ ಗುರುಗಳನ್ನು ನೆನಪಿಸ್ಕೊಳ್ತಾ
ಇವತ್ತಿನ ವೇದಿಕೆ ಮೇಲಿರುವಂಥ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ AB ಅಶೋಕ್ ಬಾಲಕೃಷ್ಣ ಕುಲಕರ್ಣಿ ಸರ್ ಅವರೇ, ವಿಕ್ರಮ್ ರಾಜ್ ಅರಸು ಅವರೇ, ಲಕ್ಷ್ಮೀ ಮೇಡಮ್ ಅವರೇ, ರಾಮನಾಥ್ ನಾಯ್ಡು ಅವರೇ, ಎಲ್ಲ ಅಧ್ಯಾಪಕ ಮಿತ್ರರೇ, ಆತ್ಮೀಯ ವಿದ್ಯಾರ್ಥಿನಿಯರೇ. ಸೊ ಕುಲಕರ್ಣಿ ಸರ್ ಮಾತಾಡಿದ್ದಾರೆ, ವಿಕ್ರಮ್ ರಾಜ್ ಅರಸು ಅವರು ಸುದೀರ್ಘವಾಗಿ ಮಾತಾಡಿದ್ದಾರೆ. ನಾನು ಏನನ್ನು ಮಾತಾಡಬೇಕು ಅಂತೇಳಿ ಕುಳಿತು ಯೋಚನೆ ಮಾಡ್ತಾಯಿದ್ದೆ. ಒಂದು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಸೆಪ್ಟೆಂಬರ್ 5, 1888ರಲ್ಲಿ ತಿರುತ್ತೇಣಿ ಎಂಬ ಗ್ರಾಮದಲ್ಲಿ, ತಮಿಳುನಾಡಿನ ತಿರುತ್ತೇಣಿ ಗ್ರಾಮದಲ್ಲಿ ಜನಿಸ್ತಾರೆ. ಬಾಲ್ಯ ವ್ಯವಸ್ಥೆ ಅಲ್ಲೇ ಮುಗಿಸಿ ನಂತರ ಅವರು BA ಮತ್ತು MAಯನ್ನು ಫಿಲಾಸಫಿಯಲ್ಲಿ ಅಧ್ಯಯನ ಮಾಡಿ ಮಡ್ರಾಸ್ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೀತಾರೆ. ಅತ್ಯುನ್ನತ ಶ್ರೇಣಿಯಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ. ತತ್ವಶಾಸ್ತ್ರ ಭಾಳ ಅವರಿಗೆ ಪ್ರೀತಿ ಇದ್ದಿದ್ದು ಆ ಸಬ್ಜೆಕ್ಟ್. ಯಾಕೆಂದ್ರೆ ನಾವೀಗ ನಾವು ಇಷ್ಟಪಟ್ಟು ಹಿಸ್ಟ್ರಿ ತೊಗೊತೀವಿ, ಕೆಲವರು ಕನ್ನಡ ತೊಗೊತಾರೆ, ಕೆಲವು ಇಂಗ್ಲೀಷ್ ತೊಗೊತಾರೆ, ಕೆಲವು ಸೈಕಾಲಜಿ, ಎಕನಾಮಿಕ್ಸು, ಈ ಥರ ಅವ್ರಿಗೆ BA ಒಳಗೇ ತತ್ವಶಾಸ್ತ್ರವನ್ನು ಓದುವಂಥ ಆಸೆಯನ್ನು ಇಟ್ಕೊಂಡು ಮಡ್ರಾಸ್ ವಿಶ್ವವಿದ್ಯಾಲಯದಿಂದ 1909ರಲ್ಲಿ ಅವರು MA ತತ್ವಶಾಸ್ತ್ರ ಮುಗಿಸ್ತಾರೆ. ಅದೇ ವರ್ಷದಲ್ಲಿ ಅವರು ಪ್ರತಿಷ್ಠಿತ ಮಡ್ರಾಸ್ ವಿಶ್ವವಿದ್ಯಾಲಯದ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ತತ್ವಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ನಂತರ ಅವರು 1918ರಿಂದ 21ರವರೆಗೂ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗ್ತಾರೆ. 21ರಿಂದ 31ರವರೆಗೆ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಇವರು ಕಾಶಿ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ವೈಸ್ ಚಾನ್ಸಲರ್ ಆಗ್ತಾರೆ, ಆಂಧ್ರ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗ್ತಾರೆ, ದೆಹಲಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ತಾರೆ. ಇವರ ಅವಧಿಯಲ್ಲಿ 3 ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳಾಗಿ, ನಂತರ ಅವರು ಈ ರಾಷ್ಟ್ರದ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿ 1975ರಲ್ಲಿ ಅವರು ಮರಣ ಹೊಂದ್ತಾರೆ. ಟೋಟಲಿ 87 ವರ್ಷ ಅವರ ಜೀವಿತಾವಧಿ. ಅಂದರೆ ಯಾಕೆ ಇಷ್ಟು ಹೇಳಿದೆ ಅಂದರೆ, ಬ್ರೀಫ್ ಇಷ್ಟು ಹೇಳಿದ್ದೀನಿ ಅಷ್ಟೇ, ಜಾಸ್ತಿ ಕೂಲಂಕುಷವಾಗಿ ಹೇಳಲಿಲ್ಲ. ಒಬ್ಬ ಶಿಕ್ಷಕ ಒಂದು ರಾಷ್ಟ್ರ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅವರ ಆಲೋಚನೆ, ಅವರ ಜ್ಞಾನ, ಅವರ ಯಶಸ್ಸು, ಅವರ ಗುರಿ ಉದ್ದೇಶ ಏನಿತ್ತು ಅನ್ನೋದು ನಮ್ಗೆ ಅರಿವಾಗ್ತದೆ. ಒಬ್ಬ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟು ಬೆಳೆದವರು ಸರ್ವಪಲ್ಲಿ ರಾಧಾಕೃಷ್ಣ ಯಾರೋ ಭಾಳ ದೊಡ್ಡ ಶ್ರೀಮಂತ ಅಥವಾ ದೊಡ್ಡ ರಾಜಕಾರಣಿ ಅಥವಾ ರಾಜಮಂತನದಲ್ಲಿ ಹುಟ್ಟು ಬೆಳೆದವರಲ್ಲ. ಒಬ್ಬ ಮಧ್ಯಮ ವರ್ಗದಲ್ಲಿ ಹುಟ್ಟು ಬೆಳೆದಂಥ ಒಬ್ಬ ವ್ಯಕ್ತಿ ಇವತ್ತು ಒಂದು ರಾಷ್ಟ್ರ ಮಟ್ಟದಲ್ಲಿ ಅತ್ಯುನ್ನತವಾಗಿ ಹುದ್ದೆ ಏರಿದ್ದಾರೆ ಅಂದರೆ ಅದು ಅವರು ಶ್ರಮ ಮತ್ತು ಅವರ ಆಲೋಚನೆ. ಅವ್ರ ಹಿಂದೆ ಇದ್ದಿದ್ದೇನು ಅಂದರೆ ಅವರ ಶಿಕ್ಷಣವನ್ನು ಪಡೆಯುತ್ತಾ ವಿದ್ಯಾವಂತರಾಗಿ, ವಿದ್ವಾಂಸರಾಗಿ, ಪಾಂಡಿತ್ಯರಾಗಿ, ಅಂದರೆ ಒಳ್ಳೆ ಮನೋಭಾವನೆ ಇತ್ತು, ಪ್ರಾಮಾಣಿಕತೆ ಇತ್ತು, ನಂಬಿಕೆ ಇತ್ತು, ಆತ್ಮವಿಶ್ವಾಸ ಇತ್ತು. ಒಬ್ಬ ಶಿಕ್ಷಕ ಆದೋ ನಾವು ಮಟ್ಟಿಗೆ ಬೆಳಿತಾನೆ ಅಂದರೆ, ನಮ್ಮ ಶಿಕ್ಷಕರಿಗೊಂದು ನನ್ನ ಕಿವಿ ಮಾತು ಏನಂತಂದರೆ, ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ನಮ್ಮನ್ನು ಒಂದು ಅತ್ಯುನ್ನತ ದಾರಿಗೆ ಕೊಂಡೋಗ್ತದೆ. ಖಂಡಿತ ನಮ್ಮ ಯಶಸ್ಸು ನಮ್ಮ ಕೈಗಿದೆ, ನಮ್ಮ ದಾರಿ ನಮ್ಮ ಕೈಗಿದೆ. ಯಾರು ನಮ್ಮನ್ನು ಈಗ ಒಂದು ತೆಂಗಿನ ಮೇಲೆ ಕತ್ತಿಸ್ಬೇಕು ಅಂದರೆ ನನ್ನ ಕೈ ಎಲ್ಲಿರೋಗಿ ಅಟಕ್ತದೆ ಅಲ್ಲಿಗೆ ಹತ್ತಿಸ್ತೀನಿ, ನಂತರ ಅವನೇ ಓನಾಗಿ ಹತ್ತಬೇಕು. ಆಮೇಲೆ ನಮ್ಮ ಟೀಚರ್ಸ್ ಹೇಗೆ ಅಂದರೆ, ಎ ಟೀಚರ್ ಆಲ್ವೇಸ್ ಸ್ಟೂಡೆಂಟ್. ನಾವು ಯಾವತ್ತೂ ಇವತ್ತು ನಾಳೆ 1 ಗಂಟೆ ಕ್ಲಾಸ್ ಇದೆ ಅಂದರೆ ನಾವು ಒಂದು 2 ಗಂಟೆ ಆದರೂ ನಾವು ಅಭ್ಯಾಸ ಮಾಡಿ ಹೋದರೆ ದ ಗುಡ್ ಎಫೆಕ್ಟಿವ್ ಲೆಸನ್ಸ್. ನಾಳೆ ಬಂದು ನಿಮಗೆ ಸ್ಟೂಡೆಂಟ್ಸು ಹೇಳ್ತಾರೆ, ಸರ್ ಇವತ್ತು ನಿಮ್ಮ ಲೆಸನ್ ಭಾಳ ಚೆನ್ನಾಗಿತ್ತು ಅಂದಾಗ ನಿಮ್ಗೆ ಎಷ್ಟು ಕೋಟಿ ಕೊಟ್ಟರು ಆ ಸಂತೋಷ ಆಗಲ್ಲ. ಯಾಕೆಂದರೆ ಮಕ್ಕಳು ಬಂದು ನಿಮ್ಮ ಹತ್ರ ಬಂದಾಗ ನಿಮ್ಮ ಪಾಠ ಇವತ್ತು ಭಾಳ ಚೆನ್ನಾಗಿತ್ತು ಸರ್, ಒಳ್ಳೆ ನಾಲೆಡ್ಜಬಲ್ ಇತ್ತು, ಇವತ್ತು ಒಳ್ಳೆ ತತ್ವ ಸಿದ್ಧಾಂತ ಇತ್ತು ಇವತ್ತು ಆ ಪಾಠದಲ್ಲಿ, ನಾನು ಅರ್ಥ ಮಾಡಿಕೊಂಡೆ ಸರ್ ನಿಮ್ಮ ಲೆಸನ್ ಅಂತಾರೆ.
ಆಯಿತು, ಟೀಚರ್ಸ್ ಆಗಿ ನೀವೆಲ್ಲೋ ಒಂದು ಕಡೆ ಒಂದು ಯಾವುದೋ ಪ್ಲೇಸಲ್ಲಿ ಹೋದಾಗ ನೀವು ಸಿಕ್ಕಿದ್ರೆ ಆ ಟೀಚರ್, ಆ ಸ್ಟೂಡೆಂಟ್ಸ್ ಬಂದು, ಸರ್ ನಮಸ್ಕಾರ ಸರ್, ನಾನು ನಿಮ್ಮ ಸ್ಟೂಡೆಂಟ್ ಸರ್ ಪ್ರೈಮರಿಯಲ್ಲೇ ಅಥವಾ ಹೈಸ್ಕೂಲಲ್ಲಿ ಎಂದಾಗ ಆಗುವ ಸಂತೋಷ ಇದೆಯಲ್ಲ, ಅದು ನೀವೆಷ್ಟು ಗಳಿಸಿದ್ರೂ ಆ ಸಂತೋಷ ಸಿಗಲ್ಲ. ಯಾಕೆ ಮಾತೇಳ್ತೀನಿ ಅಂದರೆ, ಟೀಚಿಂಗ್ ಪ್ರೊಫೆಷನ್ ಈಸ್ ನೋಬಲ್ ಪ್ರೊಫೆಷನ್. ನೀವು ಇನ್ನೇನೇ IAS IPS ಆದರೂ ನೀವು ಅಧಿಕಾರ ಮಾಡ್ಬೋದು, ಏನೇ ಮಾಡ್ಬೋದು, ಆದರೆ ಒಬ್ಬ ಶಿಕ್ಷಕ ಅನ್ನಿಸ್ಕೊಂಡು ಆ ಪ್ರೊಫೆಷನಲ್ಲಿ ಇದೆಯಲ್ಲ, ಅದರಂಥ ನೋಬಲ್ ಪ್ರೊಫೆಷನ್. ಇವತ್ತು IAS ಆಗಬೇಕಾದ್ರೂ ಗುರು ಬೇಕೇ ಬೇಕು. ಗುರು ಇಲ್ದಲೇ ಅವರು IAS ಆಗಲ್ಲ. ಒಬ್ಬ ಡಾಕ್ಟ್ರ್ ಆಗಬೇಕು ಅಂದರೆ ಒಬ್ಬ ಗುರು ಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು ಅಂದರೆ ಗುರು ಬೇಕು. ಗುರುವಿಲ್ಲದ ಸಮಾಜವಿಲ್ಲ, ಗುರುವಿಲ್ಲದ ಶಿಷ್ಯ ಆಗಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಾವು ನಮ್ಮ ಪಾತ್ರ ಏನಂದರೆ, ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ನಮ್ಮ ಪಾಡಿಗೆ ನಮ್ಮ ಕೆಲಸವನ್ನು ಮಾಡ್ಕೊಂಬಂದರೆ ಒಂದು ಸಂಸ್ಥೆ ಬೆಳೆಯುತ್ತೆ, ಒಂದು ಸಮಾಜ ಬೆಳೆಯುತ್ತೆ, ಒಂದು ಕುಟುಂಬ ಬೆಳೆಯುತ್ತೆ, ಒಂದು ರಾಜ್ಯ ಬೆಳೆಯುತ್ತೆ, ರಾಷ್ಟ್ರವೂ ಬೆಳೆಯುತ್ತೆ. ಒಬ್ಬ ಹುಡುಗನ್ನ ಇವತ್ತು ನಾವು ರಾಧಾಕೃಷ್ಣ ಅಂಥದ್ದು, ಡಾಕ್ಟರ್ BR ಅಂಬೇಡ್ಕರ್ ಅಂಥವ್ರು ಆ ವ್ಯಕ್ತಿತ್ವಕ್ಕೆ ಬೆಳೆಸೋದಕ್ಕೆ ಒಬ್ಬ ಗುರು ಸಾಧಕನಾಗ್ತಾನೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ನೋಡಿ, ಅವ್ರ ಮಾತಲ್ಲಿ ಹೇಳುವಾಗ, ಈ ಕ್ಲಾಸು ಯೂನಿಯನ್ ಡೇ ಮಾಡುವಾಗ ಹೇಳ್ತಾರೆ, ನನಗಿಂಥ ಟೀಚರ್ ಭಾಳ ಇಷ್ಟ, ನನಗೆ ಅವ್ರ ಪಾಠ ನನಗೆ ಇಷ್ಟ ಆಗ್ತದೆ. ಆಮೇಲೆ ನಾಳೆ ಒಂದು ಒಳ್ಳೆ ಹುದ್ದೆಗೆ ಹೋದಾಗ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಮಾತಾಡ್ತಾರೆ, ನಾನು ಇಂಥ ಟೀಚರಿಂದ ನಾನು ಪ್ರಭಾವನಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಅಂದರೆ ಆ ಟೀಚರ್ಗಾಗುವಂಥ ಆನಂದ ಅಥವಾ ಆ ಟೀಚರ್ಗೆ ಕೊಡುವಂಥ ಗೌರವ ಇದೆಯಲ್ಲ. ಇವತ್ತೇನಾಗಿದೆ, ಇವತ್ತು ನಾನು ಸುಮಾರು ಈ 2 ದಶಕಗಳಲ್ಲಿ ನೋಡ್ತಾ ಬರ್ತಾ ಇರುವಾಗ ಟೀಚರ್ಸೂ ಹಂಗೆ ಇದ್ದಾರೆ, ಸ್ಟೂಡೆಂಟ್ಸೂ ಹಂಗೆ ಇದ್ದಾರೆ. ನಾನು PG ಮಾಡುವಾಗ ನಮ್ಮ ಪ್ರೊಫೆಸರ್ ಬರ್ತಾರೆ ಅಂದರೆ ಕಾರ್ಡಿಯಲಾಗಿ ಅಡಿಕಂತಿದ್ದೆ. ಎದುರಿಗೆ ಬಂತೆ, ನಾವು ಎದುರಿಗೆ ಹೋಗ್ತಿರಲಿಲ್ಲ, ನಮ್ಮ ಚೇರ್ಮನ್ ಬರ್ತಾರೆ ಅಂತೇಳಿ ನಾವು ಸೈಡ್ಗೆ ಎಲ್ಲೋ ಹೋಗ್ತಾಯಿದ್ವಿ. ಇವಾಗ ಏನು ಸರ್ ಟಿಫನ್ ಆಯ್ತಾ ಸರ್, ಏನು ಸರ್ ಈಗ ಬಂದರೆ ಸರ್ ಅಂತಾರೆ. ಅಂದರೆ ಕೇಳೋದು ತಪ್ಪು ಅಂತಲ್ಲ, ಅಂದರೆ ಈಗ ಆ ಥರದ್ದು ಒಂದೆಲ್ಲೋ ಒಂದು ಕಡೆ ಆ ಭಯ ಆಗಲಿ, ಅದು ಇದಾಗಲಿ, ನಾನು ಹೇಗೆ ಟೀಚರ್ಸ್ ಮಾತಾಡಿಸ್ಬೇಕು ಅನ್ನೋದು ಇಲ್ಲ. ಅಂದರೆ ವಿದ್ಯಾರ್ಥಿ ಮತ್ತು ಶಿಕ್ಷಕ ನಡುವಿನ ಸಂಬಂಧ ಗಾಢವಾಗಿ ಗಂಭೀರವಾಗಿ ಇರಬೇಕು, ಇಲ್ಲ ಅಂತಲ್ಲ. ಎಲ್ಲಿ? ತರಗತಿ ಒಳಗೆ ಮುಕ್ತ ವಾತಾವರಣ ಇರಬೇಕು. ಏಯ್ ಪ್ರಶ್ನೆ ಕೇಳಬೇಡ, ಕೂತ್ಕೊಳ್ಳ. ಯಾವತ್ತು ನಾವು ಮಕ್ಕಳಿಗೆ ಅಥವಾ ಒಬ್ಬ ವಿದ್ಯಾರ್ಥಿಗೆ ಪ್ರಶ್ನೆ ಕೇಳಿದಾಗ ಉತ್ತರ ಗೊತ್ತಿದ್ದರೆ ಹೇಳಬೇಕು, ಗೊತ್ತಿಲ್ಲ ಅಂದರೆ ತಮಗೆ ಗೊತ್ತಿಲ್ಲಪ್ಪ ನಾಳೆ ಹೇಳ್ತೀನಿ, ತಪ್ಪು ಹೇಳಬಾರ್ದು. ನಂಬರ್ 1. ನಂಬರ್ 2, ಅವನ್ನ ಗದರಿಸಿ ಕೂಡಿಸ್ಬಾರ್ದು. ಯಾಕೆಂದರೆ ಆ ಹುಡುಗ ಬೆಳೆಯುವ ಮೊಳಕೆ, ಆ ಮೊಳಕೆಗೆ ನೀವು ನೀರು ಚೆನ್ನಾಗಿ ಹಾಕಿರಿಂದ ಎಮ್ಮರ ಬೆಳೀತದೆ. ಅದು ಬಿಟ್ಬಿಟ್ಟು ನೀವು ಅವನ್ನ ಪ್ರಶ್ನೆ ಕೇಳ್ಕೊಡ್ದು, ನಾನು ಹೇಳಿದ ಕೇಳಬೇಕು ಅಂದರೆ ಆ ಮೈಂಡು ಇರ್ತದಲ್ಲ ಅವನಿಗೆ, ಪ್ರಶ್ನೆ ಕೇಳುವಂಥದ್ದು ಅವನು ಹೊರಟೋಗ್ತದೆ. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರು ಇದ್ದಾರೆ, ನಾವು ಮಕ್ಕಳನ್ನ ಸೈಕಾಲಜಿಕಲ್ಲಾಗಿ ಹೇಗೆ ಮಕ್ಕಳನ್ನ ನಾವು ಪಾಠ ಮಾಡಬೇಕು, ಯಾವ ಥರ ಅಪ್ರೋಚ್ ಮಾಡಬೇಕು, ಅವ್ರಿಗೆ ಯಾವ ಥರ ಗೈಡ್ ಮಾಡಬೇಕು. ಹಾಗಾಗಿ ನಾವು ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಅಧ್ಯಾಪಕ ಮಿತ್ರರಿಗಿಂತ ವಿದ್ಯಾರ್ಥಿನಿಯರಿಂದ ನಿಮಗೊಂದು ಕಿವಿ ಮಾತು, ನಿಮ್ಮ ಶಿಕ್ಷಕರಿಗೆ ಗೌರವ ಕೊಡಿ. ನಿಮ್ಮ ಶಿಕ್ಷಕರ ಬಗ್ಗೆ ಗೌರವ ಇರಲಿ, ನಿಮ್ಮ ಶಿಕ್ಷಕರ ಬಗ್ಗೆ ಅಭಿಮಾನ ಇರಲಿ. ಯಾರೇ ಕಲಿಸಿದಂಥ ಶಿಕ್ಷಕನ ಮರಿಬೇಡಿ ಖಂಡಿತ. ಯಾಕೆಂದರೆ ಗುರು ಯಾವತ್ತೂ ನಿಮಗೆ ಆತ್ಮಸಾಕ್ಷಿಯಾಗಿರ್ತಾನೆ, ಗುರು ಯಾವತ್ತೂ ನಿಮಗೆ ನಂಬಿಕೆ ಆಗಿರ್ತಾನೆ. ಮೊನ್ನೆನೊಂದು ಮಾತು ಹೇಳಿದ್ದೀನಿ ನಿಮಗೆ, ನೀವು ಮುಂದೆ ಹೋಗಬೇಕಾದ್ರೆ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರು ಇಲ್ಲದೆಲ್ಲ ನಾನು ಬಂದಿದ್ದೀನಿ ಅಂತ ಯಾರಾದರೂ ಹೇಳಿ ನೋಡೋಣ ಮುಂದೆ. ಇವತ್ತು ನಾವು ಪ್ರೈಮರಿಯಿಂದ ಹಿಡಿದು ಒಂದು ವಿಶ್ವವಿದ್ಯಾಲಯದ ಗರಿಷ್ಠ ಪದವಿ ಆದಂಥ PhD ಗುರು ಇಲ್ಲದಲೇ ನಾವು ಯಾವುದೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುಗಳನ್ನು ನಾವು ಸ್ಮರಿಸ್ಕೊಳ್ತಾ, ಈ ಏಕೆ ಸೆಪ್ಟೆಂಬರ್ 5 ಯಾಕೆ ನಾವು ಶಿಕ್ಷಕರ ದಿನಾಚರಣೆ ಆಚರಿಸ್ತೀವಿ ಅಂದರೆ, ಅವರು ರಾಷ್ಟ್ರಪತಿಗಳಾದಾಗ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅವರ ಶಿಷ್ಯರಿಂದ ಹೋಗ್ತದೆ, ಸರ್ ನಿಮ್ಮ ಹುಟ್ಟುಹಬ್ಬ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನನ್ನ ಹುಟ್ಟುಹಬ್ಬ ಬೇಡ, ಇದು ಶಿಕ್ಷಕರ ಹಬ್ಬ ಅಂತ ಮಾಡಿ, ನನ್ನ ವೈಯಕ್ತಿಕ ಹಬ್ಬ ಆಚರಿಸ್ಕೊಳಕ್ಕೆ ನನಗಿಷ್ಟ ಇಲ್ಲ, ನಾನು ಒಬ್ಬ ಶಿಕ್ಷಕನಾಗಿ ಬಂದಿದ್ದೀನಿ, ಅದರಿಂದ ಆ ಶಿಕ್ಷಕರ ದಿನಾಚರಣೆ ಅಂತ ಮಾಡಿ ಅಂದಿನಿಂದ ಈ ಸೆಪ್ಟೆಂಬರ್ 5 ಅನ್ನೋದನ್ನು ಸರ್ವಪಲ್ಲಿ ರಾಧಾಕೃಷ್ಣ ಅವ್ರ ಹುಟ್ಟುಹಬ್ಬವನ್ನು ನಾವಿವತ್ತು ಶಿಕ್ಷಕ ದಿನಾಚರಣೆ ಅಂತಲೇ ಆಚರಿಸ್ತಾ ಇದ್ದೀವಿ.
ಇವತ್ತಿನ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ಎಸ್ ಎ ಟೀಚರ್ ಆಗಿದ್ದವರು ಅವರು. ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಸೊ ಅವರ ಶ್ರಮ, ಅವರ ಜ್ಞಾನ, ಅವರ ಆಲೋಚನೆ ಇವೆಲ್ಲ ನೋಡ್ತಾ ಹೋದಾಗ ಯಾರೂ ಅಂದರೆ ನಮ್ಮ ಬೆಳವಣಿಗೆಯಲ್ಲಿ ಏನಾಗಿರ್ತಂದರೆ ನಮ್ಮ ತನದಲ್ಲಿ ನಾವು ಹೆಚ್ಚೆಚ್ಚು ಓದ್ತಾ ಹೋಗಿ ಅಭ್ಯಾಸ ಮಾಡ್ತಾ ಹೋಗಿ ಸಮಾಜ ನಮ್ಮನ್ನು ಖಂಡಿತ ಗುರುತಿಸ್ತದೆ. ಇವತ್ತು ನಾವು ಈ ಮಟ್ಟಕ್ಕೆ ಹಿಂಗೆ ಬಂದಿದ್ದೀವಿ, ಈ ಥರ ಬಂದಿದ್ದೀವಿ ಅಂತ ನೀವು ಜ್ಞಾಪಿಸ್ಕೊಳ್ಳಿ. ಪ್ರೈಮರಿ ಲೆವೆಲಲ್ಲಿ ನಾವು ಹೇಗಿದ್ವಿ, ಹೈಸ್ಕೂಲ್ ಲೆವೆಲ್ ಆಗಿದ್ವಿ, ಡಿಗ್ರಿ ಲೆವೆಲ್ ಆಗಿದ್ವಿ. ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಹಿಂದೆ ಸಾಧನೆ, ನಮ್ಮ ತಂದೆ ತಾಯಿಗಳ ಪ್ರೋತ್ಸಾಹ, ಗುರು ಹಿರಿಯರ ಆಶೀರ್ವಾದ ಅದರಿಂದ ಬಂದಿದೆ. ಇದನ್ನೆಲ್ಲ ತಾವು ಇಟ್ಕೊಂಡು ಮುಂದಿನ ಇದರಲ್ಲಿ ತಾವು ಅಧ್ಯಾಪಕರಾಗ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗ್ಬೋದು, ತಾವೆಲ್ಲ ಇದರ ಒಂದು ಶಿಕ್ಷಕ ದಿನಾಚರಣೆ ಅಂಗವಾಗಿ ತಾವೆಲ್ಲವೂ ಅಭ್ಯಾಸವನ್ನು ಒಳ್ಳೆ ನಿಟ್ಟಿನಲ್ಲಿ ಮಾಡಿದ್ರೆ ನೀವು ಅತ್ಯುತ್ತಮ ಒಂದು ಸ್ಥಾನವನ್ನು ಪಡಿತಾರೆ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಎಲ್ಲರಿಗೂ ನಮಸ್ಕರಿಸ್ತೀನಿ. ಗುರುಗಳಿಗೆ ಗೌರವವನ್ನು ಸಲ್ಲಿಸುವುದು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ. ಅದನ್ನು ಇಂದಿನ ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿಗಳು ಅನುಸರಿಸುವ ಮುಖಾಂತರ ಅದನ್ನು ಉಳಿಸಿಕೊಳ್ಳುವಂತಾಗಲಿ ಅಂತ ಕರೆ ನೀಡಿದ ಮಾನ್ಯ ಕುಲಸಚಿವರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಪ್ರೊಫೆಸರ್ ರಮಾನಾಥಂ ನಾಯ್ಡುರವರಿಂದ. ಎಲ್ಲರಿಗೂ ನಮಸ್ಕಾರ. ಹಾಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಭಾರತೀಯ ಶ್ರೇಷ್ಠ ಶಿಕ್ಷಣ ತಜ್ಞ ತತ್ವಜ್ಞಾನಿ ಎಂದು ಗುರುತಿಸಿಕೊಂಡು ದೇಶದ ಅಭಿವೃದ್ಧಿಗಾಗಿ ಅವರ ಜೀವನವನ್ನೇ ಮುಡಿಪಾಗಿಟ್ಟಿರುವ ಮಹಾನ್ ವ್ಯಕ್ತಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೆಸುತ್ತಿರುವುದು ತುಂಬ ಸಂತೋಷದ ವಿಷಯ. ಇಂದಿನ ಗುರುಪೂಜೋತ್ಸವ ಕಾರ್ಯಕ್ರಮಕ್ಕೆ ಮಾನ್ಯ ಕುಲಪತಿಗಳು ಅಧ್ಯಕ್ಷತೆ ವಹಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಮಾನ್ಯ ಕುಲಸಚಿವರು ಈಗ ತಾನೇ ಮಾತಾಡಿದಂಗೆ ಗುರುಗಳ ಅವಶ್ಯಕತೆ ಇದೆ. ಈಗ ದೇವತೆಗಳಿಗೂ ರಾಕ್ಷಸರಿಗೂ ಗುರುಗಳು ಬೇಕಾಗಿದೆ, ಅವ್ರಿಗಿದ್ದಾರೆ. ಹಾಗೆ ಮಹಾಭಾರತದಲ್ಲಿ ರಾಜರಿಗೆ ಮಾತ್ರ ಗುರುಗಳಿದ್ದರು. ಈಗ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನೋಡಿ, ನಿಮಗೆ ಯಾವ ಜಾತಿ ಇದು ಧರ್ಮ ನೋಡಿಲ್ಲ, ಯಾಕೆಂದರೆ ನಿಮಗೆಲ್ಲರಿಗೂ ನಾವು ಗುರುಗಳಾಗಿದ್ದೀವಿ. ಹಾಗೆ ಶೂದ್ರರಿಗೆ ಆವಾಗ ಇರಲಿಲ್ಲ, ಆದರೂ ಅವರು ವಿದ್ಯೆಯನ್ನು ಕಲಿತಾ ಇದ್ದರು. ಆದರೆ ಏಕಲವ್ಯ ಗುರುಭಕ್ತಿ ನೋಡಿ, ಈ ಬೆರಳು ಕೊಡ್ತಾರೆ, ಆದರೆ ನಿಮ್ಮನ್ನು ಏನೂ ಕೇಳ್ತಾ ಇಲ್ಲ ನಾವು, ಆದರೂ ನಿಮಗೆ ವಿದ್ಯೆಯನ್ನು ಹಂಚ್ತಾ ಇದ್ದೀವಿ. ಹಾಗೆ ಸಮಾಜದಲ್ಲಿ 3 ಮಂದಿ ಬದ್ಧ ಶತ್ರುಗಳಿದ್ದಾರೆ ಅಂತ ಸರ್ವಜ್ಞ ಹೇಳಿದ್ದಾರೆ. ಯಾರು ಅಂತಂದರೆ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ. ಅಂದರೆ ನಾನೀಗ ಬುದ್ಧಿ ಹೇಳದ ಗುರುಗೆ ಮಾತ್ರ ಬರ್ತೀನಿ. ಈಗ ನೀವೆಲ್ಲ ಕೆಟ್ಟ ದಾರಿ ಹೋಗ್ತಾ ಇದ್ದರೆ ನಾವು ಬುದ್ಧಿ ತಿಳಿಸ್ಬೇಕು ನಿಮಗೆ. ಹಿಂದೆ ಇತ್ತು, ಈಗ ನಾವು ಓದುವ ಕಾಲದಲ್ಲಿ ಇತ್ತು, ನನ್ನ ಮಗ ಸರಿಯಾಗಿ ಓದಲಿಲ್ಲ ಅಂದರೆ ಅವನನ್ನು ಕೋದಂಡ ಹಾಕಿ ಅಂತ. ಕೋದಂಡ ಅಂದರೆ ಗೊತ್ತಿರ್ಬೋದು, ಅಂದರೆ ಕಾಲು ಮೇಲೆ ಕಟ್ಟಾಕೋದು, ಕೆಳಗಡೆ ಮುಳ್ಳು ಅಥವಾ ಹೊಗೆ ಇಡೋದು ಅಂತ. ಅಂದರೆ ಅಷ್ಟು ಕಠಿಣವಾಗಿತ್ತು. ಈಗ ಮಕ್ಕಳಿಗೆ ಒಂದು ಮಾತಂದ್ರೂ ತಪ್ಪೆ, ಒಂದು ಏಟು ಹೊಡೆದ್ರೂ ತಪ್ಪೆ. ಈಗ ಪೇರೆಂಟ್ಸ್ ಬಂದು ಗಲಾಟೆ ಮಾಡ್ತಾರೆ. ಅದರಿಂದ ನೀವು ಆ ರೀತಿ ಶಿಕ್ಷಣ ಪಡೆಯಬೇಕಾಗಿಲ್ಲ, ಉತ್ತಮ ಶಿಕ್ಷಣ ಪಡೆಯಬೇಕು ಎಂದು
ಉತ್ತಮ ಶಿಕ್ಷಕರಾಗಿರುವ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ವಿಷಯಗಳನ್ನು ಸುದೀರ್ಘವಾಗಿ ಮಾನ್ಯ ಕುಲಸಚಿವರು ತಿಳಿಸ್ಕೊಟ್ಟಿದ್ದಾರೆ. ಅವರು ತಿರುಪತಿಯಲ್ಲಿ ಓದ್ತಾ ಇರುವಾಗ ಅವರು ಬಡವರು, ಯಾಕೆಂದರೆ ಊಟ ಮಾಡಬೇಕು ಅಂತ ಅಂದರೆ ಬಾಳೆ ಎಲೆ ಪರ್ಚೇಸ್ ಮಾಡೋಕ್ಕೂ ದುಡ್ಡು ಇರಲಿಲ್ವಂತೆ. ಅದಕ್ಕೆ ನೆಲವನ್ನು ಕ್ಲೀನಾಗಿ ಒರೆಸಿ ನೆಲದಲ್ಲಿ ಇಟ್ಕೊಂಡು ಊಟ ಮಾಡಿದ್ದಾರೆ. ಅಂಥ ಮಹಾನ್ ವ್ಯಕ್ತಿ ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದರು ಅಂತ. ಯಾಕೆಂದರೆ ಅದಕ್ಕೆ ಅವರು ಮಾರ್ಗದರ್ಶನ ನಮಗೂ ಬೇಕಾಗಿದೆ ಅಂತ. ಇಂತಹ ಕಾರ್ಯಕ್ರಮದಲ್ಲಿ ಮಾನ್ಯ ಕುಲಸಚಿವರು ಪ್ರಾಸ್ತಾವಿಕ ನುಡಿಗಳು ಆಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮುಖ್ಯ ಅತಿಥಿಗಳ ಭಾಷಣ ಮಾಡಿರುವ ಪ್ರೊಫೆಸರ್ AB ಕುಲಕರ್ಣಿ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮೊಂದಿಗೆ ಇದ್ದು ಈಗ ನಿವೃತ್ತ ಜೀವನವನ್ನು ಸಂತೋಷವಾಗಿ ಸಾಗಿಸುತ್ತಿದ್ದಾರೆ ಪ್ರೊಫೆಸರ್ ವಿಕ್ರಮ್ ರಾಜೆ ಅರ್ಸ್ ಸರ್ ಅವರು ಕೆಲಸಕ್ಕೆ ಸೇರಿದ್ರು ಅಂದಾಗ ನಾನು 1ನೇ ತರಗತಿ. ಈಗ ಅವರ ಅನುಭವ ನಮ್ಮ ಜೊತೆ ಚೆನ್ನಾಗಿದ್ವಿ. ಅವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು, ನಾನು ತೆಲುಗು ಟೀಚರ್ ಅಂದರೆ ಅಧ್ಯಾಪಕ. ಹಾಗೆ ಅವ್ರ ಜೊತೆ ಒಡನಾಟ ಚೆನ್ನಾಗಿತ್ತು. ಅವರು ನಮ್ಮ ಡೀನ್ ಶೈಕ್ಷಣಿಕರವರು ಆಗಿದ್ದರು. ನಮಗೆ ಎಷ್ಟೋ ಮಾರ್ಗದರ್ಶನ ಕೊಡ್ತಾಯಿದ್ರು. ಅದಕ್ಕೆ ನಮಗೆ ಪಾಠ ಮಾಡದೆ ಹೋದ್ರೂ ಅವರು ನಮಗೆ ಗುರುಗಳೇ. ಅದರಿಂದ ಅಂಥವ್ರು ಬಂದು ನಮ್ಮ ICC ಆ್ಯಂಡ್ CEಯಿಂದ ಹಿಡಿದು ಈಗ KSOUವರೆಗೂ ಹೇಗೆ ಬೆಳವಣಿಗೆ ಆಗಿದೆ ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಡೀನ್ ಶೈಕ್ಷಣಿಕರವರಾದ ಪ್ರೊಫೆಸರ್ N ಲಕ್ಷ್ಮೀ ಮೇಡಮ್ ಅವರು ಸ್ವಾಗತ ಭಾಷಣ ಮಾಡಿದರು. ಅವರು ಶಿಕ್ಷಣ ತಜ್ಞರು. ನಾನು ಒಂದೇ ದಿನ ಇಲ್ಲಿ ಜಾಯ್ನ್ ಆದ್ವಿ. ಅದರಿಂದ ಅವರು ಈ ಕಡೆ ಕೂತಿದ್ದಾರೆ, ನಾನು ಆ ಕಡೆ ಕೂತಿದ್ದೀನಿ. ಅವರು ತುಂಬ ಪ್ರೀತಿಯಿಂದ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮೊದಲನಾಗಿ ಪ್ರಾರ್ಥನೆ ಮಾಡಿಕೊಟ್ಟಿರುವ ಅಮ್ಮ ರಾಮಚಂದ್ರ ತಂಡದವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವ ಡಾಕ್ಟರ್ P ಮಂಜುನಾಥ್ ರವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೆ ಮಾಧ್ಯಮ ಮಿತ್ರರಿಗೆ, ವಿಶೇಷವಾಗಿ ಗುರುಗಳಾದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಕೆಲವರು ನಮ್ಮ ಸತ್ಯನಾರಾಯಣ ಗೌಡ್ರು ಇದ್ದಾರೆ, ಅವರಿಲ್ಲ ಅಂದರೆ ಯಶಸ್ವಿ ಆಗ್ತಾ ಇರಲಿಲ್ಲ. ಯಾಕಂದರೆ ಈಗ ಸಿದ್ದೇಗೌಡರು ಬಂದಿದ್ದಾರೆ ಸ್ಟುಡಿಯೋಯಿಂದ, ನಮ್ಮ ಸ್ಟಾಫ್ ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ.